ದೇವರಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಾವು ಕರ್ತನ ವಾಕ್ಯವನ್ನ ಧ್ಯಾನಿಸುವಾಗ ಆ ಧ್ಯಾನವನ್ನು ಕರ್ತನು ನಮಗೆ ಸಿಹಿಯಾಗಿ ಮಾರ್ಪಡಿಸಿಕೊಡುತ್ತಾರೆ. ವಾಕ್ಯವನ್ನ ಆಸಕ್ತಿಯಿಂದ ಓದುವಾಗ ಆ ವಾಕ್ಯ ನಿಮ್ಮ ಬಳಿಯಲ್ಲಿ ಒಂದು ಮನುಷ್ಯನು ಮಾತಾಡುವ ರೀತಿಯಲ್ಲಿ, ದೇವರು ಮಾತಾಡುವ ರೀತಿಯಲ್ಲಿ, ಒಬ್ಬ ವ್ಯಕ್ತಿ ಮಾತಾಡುವ ರೀತಿಯಲ್ಲಿ ನೇರವಾಗಿ ಮಾತಾಡುವುದನ್ನ ಅನುಭವಿಸಲು ಸಾಧ್ಯ. ಅದುವೇ ಸತ್ಯವೇದಕ್ಕೂ ಬೇರೆ ಪುಸ್ತಕಗಳ ಮಧ್ಯೆ ಇರುವಂತಹ ವ್ಯತ್ಯಾಸ. ಸತ್ಯವೇದ ನಮ್ಮೊಂದಿಗೆ ಸಂದರ್ಶಿಸಿ ಮಾತಾಡುತ್ತದೆ. ದೇವರಾತ್ಮನಿಂದ ಸತ್ಯವೇದ ವಾಕ್ಯಗಳು ಮುದ್ರಿಸಲ್ಪಟ್ಟಿರುವುದರಿಂದ ನೀವು ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿ ಆ ವಾಕ್ಯಗಳನ್ನು ಧ್ಯಾನ ಮಾಡಲು ಮುಂದಾಗುವಾಗ ಅದರ ಪರಿಪೂರ್ಣ ವಿವರಗಳನ್ನು, ಹಲವು ಹೊಸ ಹೊಸ ರಹಸ್ಯಗಳನ್ನು ನಾವು ತಿಳಿಯಲು ಸಾಧ್ಯವಾಗುತ್ತದೆ. ಸರಿ, ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ಸತ್ಯವೇದದಿಂದ ಒಂದು ಚಿಕ್ಕ ಭಾಗವನ್ನು ಓದಿ ಧ್ಯಾನ ಮಾಡಲಿದ್ದೇವೆ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬರುವಾಗ ಒಂದು ಸಭೆಗೆ ಹೋದರೆ ಯಾವ ರೀತಿ ಹೋಗ್ತೀರಾ ಆ ರೀತಿಯಲ್ಲಿ ಒಂದು ಪ್ರತ್ಯೇಕ ಪುಸ್ತಕ, ಸತ್ಯವೇದ ಪುಸ್ತಕ ಎಲ್ಲವನ್ನ ತೆಗೆದುಕೊಂಡೇ ಬರಬೇಕು. ಏಕೆಂದರೆ ವಾಕ್ಯವನ್ನು ಹೇಳುವಾಗ ನೀವು ಅದನ್ನು ತೆಗೆದು ಓದುವುದಕ್ಕೆ ಮುಂದಾಗಬೇಕು. ಆ ರೀತಿ ಓದಿ ನೋಡುವಾಗ ನಾನು ಹೇಳುವುದಕ್ಕಿಂತಲೂ ಇನ್ನೂ ಮೇಲಧಿಕವಾದ ನಿಮಗೆ ಬೇಕಾಗಿರುವ ಕೆಲವೊಂದು ಕಾರ್ಯಗಳನ್ನು ದೇವರಾತ್ಮನು ಆ ವಾಕ್ಯದ ಆಧಾರದಲ್ಲಿ ನಿಮ್ಮ ಬಳಿ ಪ್ರಕಟಿಸಿ ಮಾತಾಡುವುದನ್ನು ನಿಮ್ಮಿಂದ ಗ್ರಹಿಸಲು ಸಾಧ್ಯ. ಎಲ್ಲ ಸತ್ಯವೇದನ್ನು ತೆಗೆದುಕೊಂಡಿದ್ದೀರಾ? ಇವತ್ತು ನಾವು ನೋಡುವುದೇನೆಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22, 23, 24. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22, 23, 24. ನಾನು ನಿಮಗೆ ಓದುತ್ತೇನೆ, ಗಮನಿಸಿ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಅವರು ಇದರಲ್ಲಿ ಹೇಳುವ ಕಾರ್ಯವನ್ನು ನೋಡುವುದಾದರೆ, ಇಂದಿನ ನಡತೆಯಲ್ಲಿ ಕರ್ತನನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನದಲ್ಲಿ ಇದ್ದಂತಹ ನಡವಳಿಕೆ ಇಚ್ಛೆಗೆ ಸಂಬಂಧಪಟ್ಟದ್ದಾಗಿ ಇತ್ತು. ಇವೆಲ್ಲ ಮೋಸ ಮಾಡುವಂತಹ ಇಚ್ಛೆಗಳು. ಹಳೆಯ ಜೀವನದಲ್ಲಿ ಏನೆಲ್ಲ ಕೈಗೊಂಡವೋ, ಯಾವುದರ ಮೇಲೆ ನಾವು ಆಸೆ ಪಟ್ಟವೋ, ಯಾವುದರೆಲ್ಲರ ಮೇಲೆ ನಾವು ದುರಾಸೆಯನ್ನು ಪಟ್ಟವೋ, ಅವುಗಳೆಲ್ಲವೂ ಕೂಡ ಮನುಷ್ಯನಿಗೆ ಮೋಸ ಮಾಡುವಂತಹ ಕ್ರಿಯೆಗಳು. ಅವರ ಆತ್ಮಿಕ ಜೀವನ ಆಗಿರ್ಬೋದು, ಲೌಕಿಕ ಜೀವನ ಆಗಿರ್ಬೋದು, ಅವನನ್ನು ಮೋಸ ಮಾಡುವಂತಹ ಕ್ರಿಯೆಗಳು. ಅದರ ಅಂತ್ಯ ಏನಾಗಿರುತ್ತೆ ಅಂತ ಕೇಳಿದ್ರೆ, ಆ ಮನುಷ್ಯನು ಕೆಟ್ಟು ಹೋಗುವ ಮನುಷ್ಯನಾಗಿ ಇರುತ್ತಾನೆ. ನಮ್ಮ ಹಳೆ ಮನುಷ್ಯ ನಾವು ಉಂಟು ಮಾಡಿದ್ವಲ್ಲ, ಲೋಕಜ್ಞಾನದಿಂದಲೂ, ಲೋಕದ ಆಸೆಯಿಂದಲೂ, ಲೋಕದ ಇಚ್ಛೆಗಳಿಂದಲೂ, ಲೋಕದ ಕ್ರಿಯೆಗಳಿಂದಲೂ ನಮ್ಮೊಳಗೆ ಮನುಷ್ಯನನ್ನು ರೂಪಿಸಿದ್ವಿ ಅಲ್ವಾ? ನೋಡಿ, ಮೊದಲು ಹುಟ್ಟುವಾಗ ಒಂದು ಮಣ್ಣಾಗಿರ್ತಾರೆ. ಅದಾದ ನಂತರ ಒಬ್ಬ ಮನುಷ್ಯನಾಗಿ ರೂಪುಗೊಳ್ಳುತ್ತೇವೆ. ನಮ್ಮನ್ನು ರೂಪಿಸುವುದರಲ್ಲಿ ಹಲವರಿಗೆ ಪಾತ್ರವಿದೆ. ಎತ್ತವರಿಗೆ ಪಾತ್ರವಿದೆ, ಶಿಕ್ಷಕರಿಗೆ ಅಲ್ಲಿ ಪಾತ್ರವಿದೆ, ಸ್ನೇಹಿತರಿಗೂ ಸಮುದಾಯಕ್ಕೂ ಇದೆ ಪಾತ್ರವಿದೆ, ನಿಮಗೆ ಅದರಲ್ಲಿ ಮುಖ್ಯವಾದ ಪಾತ್ರವಿದೆ. ನಾವೆಲ್ಲ ಸೇರಿ ಒಬ್ಬ ಮನುಷ್ಯನನ್ನು ರೂಪಿಸುತ್ತೇವೆ. ಆ ಮನುಷ್ಯನು ಹಳೆ ಮನುಷ್ಯನು. ಅವನು ಮನುಷ್ಯರಿಂದ ರೂಪಿತವಾಗಿದ್ದಾನೆ ಅಥವಾ ತನ್ನ ಸ್ವಾರ್ಥದಿಂದ ಉಂಟು ಮಾಡಲ್ಪಟ್ಟಿದ್ದಾನೆ. ಈ ಮನುಷ್ಯನು ಹಳೆಯ ಪಾಪಕ್ಕೆ ಸಂಬಂಧಪಟ್ಟ ಇಚ್ಛೆಗಳಿಂದ ಹಿಡಿಯಲ್ಪಟ್ಟವನಾಗಿ ಅವುಗಳನ್ನು ನೆರವೇರಿಸುವುದಕ್ಕೋಸ್ಕರವಾಗಿಯೇ ತನ್ನ ಬೆಳವಣಿಗೆಯನ್ನು ಅವನು ರೂಪಿಸಿಕೊಂಡನು. ನೀವು ನೋಡಿ, ಇವತ್ತು ಹಣ ಸೇರಿಸ್ತಾರೆ, ಹಣದ ಮೇಲೆ ಹಣವನ್ನು ಸೇರಿಸಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಯಾಕೆ? ಅವರು ಆಸೆ ಪಟ್ಟದ್ದೆಲ್ಲ, ಬಯಸಿದ್ದೆಲ್ಲ ಪಡೆಯುವುದಕ್ಕಾಗಿ. ಹಾಗಾದರೆ ಜೀವನದಲ್ಲಿ ಅವರು ರೂಪಿಸಿಕೊಂಡಿರುವಂತಹ ಹಳೆಯ ಮನುಷ್ಯ ಎನ್ನುವವನು ಲೋಕದ ಆಸೆಗಳಿಗೆ ಕುರಿತಾಗಿರುವ ಕಾರ್ಯವನ್ನು ಹುಡುಕುವಂಥ ಮನುಷ್ಯನಾಗಿ ಒಬ್ಬನನ್ನು ಉಂಟು ಮಾಡುತ್ತಾರೆ. ಆ ರೀತಿ ಉಂಟು ಮಾಡಲ್ಪಡುವಂತಹ ಮನುಷ್ಯನ ಅಂತ್ಯವೇನೆಂದು ಕೇಳುವುದಾದರೆ, ಮೋಸ ಹೋಗಿ ಆ ಮನುಷ್ಯನು ಕೆಟ್ಟು ಹೋಗುವ ಮನುಷ್ಯನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಯಾಕೆಂದರೆ ಎಷ್ಟೇ ನೀವು ಈ ಲೋಕದಲ್ಲಿ ಓಡಿ ಓಡಿ ನಿಮ್ಮ ಆಸೆ ಬಯಕೆ ನೆರವೇರಿಸುವುದಕ್ಕೋಸ್ಕರವಾಗಿ ನೀವು ಕ್ರಿಯೆ ಮಾಡಿದರೂ ಕೂಡ ಅವೆಲ್ಲ ಒಂದು ದಿನದಲ್ಲಿ ನಾಶವಾಗುತ್ತದೆ. ಆದ್ದರಿಂದ ನಮಗೆ ಯಾವ ಪ್ರಯೋಜನವೂ ಸಿಗುವಂಥದ್ದಿಲ್ಲ. ಹಾಗಾದರೆ ನಾವು ರೂಪಿಸಿದಂಥ ಹಳೆಯ ಮನುಷ್ಯ ಎನ್ನುವವನು, ನಾವು ನಮ್ಮನ್ನು ಸೇರಿದಂತಹ ಮನುಷ್ಯರು ಮನುಷ್ಯ ಪ್ರಕಾರವಾಗಿ ಉಂಟು ಮಾಡಿದ ಹಳೆಯ ಮನುಷ್ಯನ ಪೂರ್ತಿಯಾಗಿ ಇಚ್ಛೆಗಳನ್ನು ನೆರವೇರಿಸುವುದನ್ನೇ ಗುರಿಯಾಗಿಟ್ಟುಕೊಂಡೇ ಅವನು ರೂಪುಗೊಳ್ಳುತ್ತಾನೆ. ಆದರೆ ಅದರ ಒಂದು ಅಂತ್ಯ
ನಾಶವಾಗುವ ಮನುಷ್ಯನನ್ನೇ ನೀವು ಉಂಟು ಮಾಡಿರುತ್ತೀರಾ. ಆದ್ದರಿಂದ ಈಗ ನೀವು ಜಾಗರೂಕರಾಗಿ ಆ ಹಳೆಯ ಮನುಷ್ಯನನ್ನು ತೆಗೆದುಹಾಕಿ ಒಬ್ಬ ಹೊಸ ಮನುಷ್ಯನನ್ನ ದೇವರಾತ್ಮನ ಸಹಾಯದಿಂದ ರೂಪಿಸಬೇಕು. ಏಕೆಂದರೆ ದೇವರಾತ್ಮನು ಆತ್ಮಿಕವಾದವರು, ದೇವರ ಪರಲೋಕದಲ್ಲಿರುವವರು ಇವರೆಲ್ಲರನ್ನ ರೂಪುಗೊಳಿಸುವಂತಹ ಆತ್ಮಿಕ ಮನುಷ್ಯನು ನಿರಂತರವಾದವನು. ಅವನು ನಿತ್ಯ ಜೀವಿತವನ್ನ ಸ್ವತಂತ್ರಿಸುವವನಾಗಿರ್ತಾನೆ. ಹಾಗಾದ್ರೆ ಮನುಷ್ಯನನ್ನು ರೂಪಿಸುವಂತಹ 2 ಮೆಥಡ್ ಇದೆ. ಒಂದು ಲೌಕಿಕ ಮನುಷ್ಯನನ್ನ ಉಂಟು ಮಾಡುವಂಥದ್ದು, ಇನ್ನೊಂದು ಆತ್ಮಿಕ ಮನುಷ್ಯನನ್ನ ಉಂಟು ಮಾಡುವಂಥದ್ದು. ಹಾಗಾದ್ರೆ ಅವ್ರು ಹೇಳ್ತಾರೆ, ಶಾರೀರಿಕವಾದ ಮನುಷ್ಯನನ್ನ ನೀವು ರೂಪಿಸುವುದಾದರೆ ಅದರ ಒಂದು ಅಂತ್ಯ ಒಂದು ವೇಳೆ ಲೋಕದಲ್ಲಿ ಚೆನ್ನಾಗಿರುವಂತೆ ಕಂಡರೂ ಕೂಡ ಹಳೆಯ ಮನುಷ್ಯನು ಕೆಟ್ಟು ಹೋಗುವವನು, ನಾಶವಾಗುವವನಾಗಿರ್ತಾನೆ. ಆದರೆ ಹೊಸ ಮನುಷ್ಯನು, ಆತ್ಮಿಕ ಮನುಷ್ಯನು ನಿತ್ಯವಾಗಿ ನಿತ್ಯನಾಗಿ ಆಯುಸುಳ್ಳವನಾಗಿರ್ತಾನೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಹಳೆಯ ಮನುಷ್ಯನನ್ನ ರೂಪಿಸುವಂತ ಕೆಲಸವನ್ನ ಮುಗಿಸಿಬಿಟ್ಟು ಹೊಸ ಮನುಷ್ಯನನ್ನ ರೂಪಿಸುವಂತಹ ಕೆಲಸವನ್ನ ಆರಂಭಿಸಬೇಕು. ಇದಕ್ಕೆ ಯಾರ್ಯಾರು ಸಹಾಯ ಮಾಡ್ತಾರೆ ಅಂತ ಕೇಳಿದ್ರೆ, ಪರಿಶುದ್ಧಾತ್ಮನು, ಪರಲೋಕದ ದೇವರು, ದೇವರಿಂದ ಉಪಯೋಗಿಸಲ್ಪಡುವವರು, ಪರಲೋಕದಲ್ಲಿರುವಂಥವುಗಳು ಇವರೆಲ್ಲ ಸೇರಿ ಆತ್ಮಿಕ ಮನುಷ್ಯರನ್ನ ರೂಪಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತಾರೆ. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದರೆ, ನೀವು ಹಳೆಯ ಮನುಷ್ಯನನ್ನ ಕಳಚಿ ಹಾಕಿ ನಿಮ್ಮೊಳಗೆ ಹೊಸದಾದ ಆತ್ಮವುಳ್ಳವರಾಗಿ, ಏಕೆಂದರೆ ಈ ಆತ್ಮವೇ ನಿಮ್ಮನ್ನ ಆತ್ಮಿಕ ಮನುಷ್ಯರನ್ನ ರೂಪಿಸುವುದಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಮುಂದೆ ಹೇಳ್ತಾರೆ ನೋಡಿ, ನಿಮ್ಮ ಸ್ವಾರೂಪ್ಯ ನಿಜವಾದ ನೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ದೇವರ ಸ್ವಾರೂಪ್ಯವಾಗಿ ಉಂಟು ಮಾಡಲ್ಪಟ್ಟ ನೂತನ ಮನುಷ್ಯನನ್ನ ಧರಿಸಿಕೊಳ್ಳಿರಿ. ಹಾಗಾದ್ರೆ ಈ ಮನುಷ್ಯನನ್ನ ನೀವು ರೂಪಿಸುವಾಗ, ದೇವರಾತ್ಮನಲ್ಲಿ ರೂಪಿಸುವಾಗ, ದೇವರಾತ್ಮನ ಕ್ರಿಯೆಗಳಿಂದ ರೂಪಿಸುವಾಗ ಆ ಮನುಷ್ಯನ ಸ್ವಾರೂಪ್ಯ ಹೆಂಗಿರುತ್ತೆ ಅಂದರೆ ದೇವರ ಸ್ವಾರೂಪ್ಯಕ್ಕೆ ಸಮವಾಗಿರುತ್ತೆ. ಅದು ದೇವರ ಸ್ವಾರೂಪ್ಯಕ್ಕೆ ಸಮವಾಗಿರುತ್ತೆ. ದೇವರ ಸ್ವಾರೂಪ್ಯದಲ್ಲಿ ಪ್ರಧಾನವಾದ ಸ್ವಾರೂಪ್ಯಗಳು ಯಾವುದು ಅಂತ ಕೇಳುವುದಾದರೆ, ಒಂದು ಅವರ ನೀತಿ, ಎರಡನೇದು ಅವರ ಪರಿಶುದ್ಧತೆ. ಪರಿಶುದ್ಧತೆ ಅವರ ಸ್ವಾರೂಪ್ಯ. ನಾವು ಅಂದುಕೊಳ್ಳುವ ಹಾಗೆ ಮೀಸೆ, ದಾಡಿ ಅವೆಲ್ಲ ಒಂದು ಚಿತ್ರದಲ್ಲಿ ಬರೆಯುವಂಥದ್ದು. ಕೆಲವರು ಯೇಸುವಿನ ಹಾಗೆ ಆ ರೀತಿಯಲ್ಲ, ಆ ಸ್ವಾರೂಪ್ಯವಲ್ಲ. ಅದು ಲೋಕ ರೀತಿಯಲ್ಲಿ ಪ್ರಕಟವಾಗುವಂತಹ ಸ್ವಾರೂಪ್ಯವಲ್ಲ. ಕ್ರಿಸ್ತನ ಸ್ವಾರೂಪ್ಯ ಎನ್ನುವುದು ಪರಿಶುದ್ಧತೆ. ದೇವರ ಸ್ವಾರೂಪ್ಯ ಎನ್ನುವಂಥದ್ದು ನೀತಿ. ದೇವರ ಸ್ವಾರೂಪ್ಯ ಎನ್ನುವುದು ಪ್ರೀತಿ. ದೇವರ ಸ್ವಾರೂಪ್ಯ ಎನ್ನುವಂಥದ್ದು ನ್ಯಾಯ. ಎಲ್ಲವೂ ಹಲವಾರು ಕಾರ್ಯಗಳಿದೆ. ಅದರಲ್ಲಿ ಪ್ರಧಾನವಾಗಿ ಹೇಳುತ್ತಾರೆ, ದೇವರ ಸ್ವಾರೂಪ್ಯವನ್ನು ಹೊಂದಿರುವಂಥ ಹೊಸ ಮನುಷ್ಯನನ್ನ ನೀವು ರೂಪಿಸಬೇಕು, ನೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ. ಅದುವೇ ಅವರ ಪ್ರಧಾನವಾಗಿರುವ ಸ್ವಾರೂಪ್ಯಗಳು. ಆ ಸ್ವಾರೂಪ್ಯಗಳನ್ನು ನೀವು ರೂಪಿಸಲು ಆರಂಭಿಸಬೇಕು. ಅದುವೇ ನಿರಂತರವಾಗಿ ಮುಂದುವರಿಯುವುದು. ಅದು ನಾಶವಾಗುವುದಿಲ್ಲ, ಅದು ಕಳೆದು ಹೋಗುವುದಿಲ್ಲ, ನಿಮ್ಮನ್ನ ಮೋಸ ಕೂಡ ಮಾಡುವುದಿಲ್ಲ. ಅದು ನಿಮಗೆ ನಿತ್ಯ ಜೀವಿತವನ್ನ ಒದಗಿಸಿಕೊಡುತ್ತದೆ ಎಂಬುದಾಗಿ ಅವರು ಹೇಳುತ್ತಾರೆ. ಹಾಗಾದರೆ ಇವತ್ತು ದೇವರ ಪರಿಶುದ್ಧ ಸ್ವಾರೂಪ್ಯ, ಆ ಸ್ವಾರೂಪ್ಯವನ್ನ ನಾವು ಧರಿಸಿಕೊಳ್ಳುವ ಹಾಗೆ ಒತ್ತಾಯಪಡಿಸಲ್ಪಡ್ತೀವಿ. ಅದುವೇ ನಿರಂತರ ಎಂಬುದಾಗಿ ಕಲಿಸಲ್ಪಡುತ್ತೇವೆ. ನೀವು ಹಳೆ ಮನುಷ್ಯನನ್ನ ಒಳಗಿಟ್ಟುಕೊಂಡು ನೀವು ಪರಿಶುದ್ಧಾತ್ಮನನ್ನು ಹೊಂದುವುದರಿಂದ ಅವರು ಆ ಹಳೆ ಮನುಷ್ಯನನ್ನು ರೂಪಿಸಲಾಗುವುದಿಲ್ಲ. ಅವರು ರೂಪಿಸುವುದಿಲ್ಲ. ಹಳೆ ಮನುಷ್ಯನ ಎನ್ನುವವನು ಪಾಪ ಸ್ವಾರೂಪ್ಯವನ್ನು, ಇಚ್ಛೆಯ ಸ್ವಾರೂಪ್ಯವನ್ನು ಹೊಂದಿರುವವನು. ದೇವರಾತ್ಮನ ಮುಖಾಂತರವಾಗಿ ಅದನ್ನು ರೂಪಿಸಲಾಗುವುದಿಲ್ಲ. ಒಂದು ವೇಳೆ ಲೋಕಜ್ಞಾನ, ಲೋಕ ಅನುಭವ, ಲೋಕ ಶಿಕ್ಷಣ ಇವುಗಳ ಮುಖಾಂತರವಾಗಿ ಒಬ್ಬ ಹಳೆ ಮನುಷ್ಯನನ್ನ ಉಂಟು ಮಾಡಲು ಸಾಧ್ಯವಾಗಬಹುದೇನೋ, ಲೋಕದ ಇಚ್ಛೆಗಳನ್ನು ಅನುಭವಿಸುವಂತಹ, ಇಚ್ಛೆಗಳು ತುಂಬಿರುವಂತಹ ಮನುಷ್ಯನನ್ನು ಉಂಟು ಮಾಡಲು ಸಾಧ್ಯ. ದೇವರಾತ್ಮನ ಮೂಲಕವಾಗಿಯೇ ಅದರಿಂದ ಒಳಗೆ ನೂತನ ಆತ್ಮವುಳ್ಳವರಾಗಿ ನೀವು ದೇವರ ಸ್ವಾರೂಪ್ಯವನ್ನ ಧರಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾರೆ. ಆ ಸ್ವಾರೂಪ್ಯ ಕ್ರಿಸ್ತನ ಸ್ವಾರೂಪ್ಯವಾಗಿರುವಂಥದ್ದಾಗಿದೆ. ಅವರ ಸ್ವಾರೂಪ್ಯದಲ್ಲಿ ಪ್ರಧಾನವಾದ ಸ್ವಾರೂಪ್ಯ ಏನೆಂಬುದಾಗಿ ಕೇಳುವುದಾದರೆ ನೀತಿಯು ಪರಿಶುದ್ಧತೆ. ಇವತ್ತು ನಾವು ನೋಡುವಂಥದ್ದು ಕ್ರಿಸ್ತನ ಪರಿಶುದ್ಧ ಸ್ವಾರೂಪ್ಯ. ಅವರ ಸ್ವಾರೂಪ್ಯದಲ್ಲಿರುವಂತಹ ಆ ಒಂದು ಪರಿಶುದ್ಧತೆ, ಅದನ್ನು ನೋಡಲಿದ್ದೇವೆ. ದೇವರ ಸ್ವಾರೂಪ್ಯ ಎನ್ನುವುದು ಅವರ ಪರಿಶುದ್ಧತೆ. ಯಾಕೆ ನಾವು ಪರಿಶುದ್ಧವಾಗಿರಬೇಕು? ಯಾಕೆ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಬೇಕು? ಆ ರೀತಿ ಕರ್ತನ ಸತ್ಯವೇದ ಹೇಳುತ್ತದೆ. ದೇವರು ಹೇಳುತ್ತಾರೆ, ನೀವು ಪರಿಶುದ್ಧ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಿರಿ. ಇವತ್ತಿನವರೆಗೂ ಉಂಟು ಮಾಡಿದ್ದೀರಲ್ಲ, ರಕ್ಷಣೆ ಹೊಂದುವವರೆಗೂ ನಿಮ್ಮ ಸುತ್ತಲಿರುವವರು ನಿಮ್ಮನ್ನು ರೂಪಿಸಿದ್ದಾರಲ್ಲ, ಆ ಹಳೆ ಮನುಷ್ಯನನ್ನ ಕಳಚಿ ಹಾಕಿರಿ. ಈ ಮನುಷ್ಯನು ಶಾರೀರಿಕವಾಗಿರುವ ರಕ್ತವನ್ನು ಒಳಗೊಂಡಿರುವುದರಿಂದ ನಿತ್ಯ ಜೀವವನ್ನು ಸ್ವತಂತ್ರಿಸುವುದಿಲ್ಲ.
ನಿತ್ಯ ಜೀವಿತವನ್ನು ಸ್ವತಂತ್ರಿಸುವುದಕ್ಕೆ ನೀವು ಬೇರೆ ಮನುಷ್ಯನನ್ನು ರೂಪಿಸಬೇಕು. ಆ ಮನುಷ್ಯನು ನಿಮ್ಮೊಳಗೆ ಇದ್ದಾನೆ. ಆ ಮನುಷ್ಯನು ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಿರುವ ಮನುಷ್ಯನು. ಕ್ರಿಸ್ತನ ಸ್ವಾರೂಪ್ಯ ಎನ್ನುವುದು ನೀತಿಯು ಅವರ ಪರಿಶುದ್ಧತೆ ಎಂಬುದಾಗಿ ಹೇಳುತ್ತಾರೆ. ಯಾಕೆ ನಾವು ಬಂದು ದೇವರ ಪರಿಶುದ್ಧತೆಯನ್ನು ಸ್ವಾರೂಪ್ಯವಾಗಿ ಧರಿಸಿರಬೇಕು? ಯಾಕೆ ಎಂದರೆ ನಾವು ಪರಿಶುದ್ಧರಾಗಿರಬೇಕು ಎನ್ನುವಂಥದ್ದೇ ದೇವರ ಚಿತ್ತ. ದೇವರಿಗೆ ಯಾವುದು ಚಿತ್ತ ಅಂತ ಕೇಳುವುದಾದರೆ, ನನ್ನನ್ನು ಹುಡುಕುವಂತಹ ಮಕ್ಕಳು ನಾನು ಪರಿಶುದ್ಧನಾಗಿರುವುದರಿಂದ ಅವರು ಪರಿಶುದ್ಧರಾಗಿರಬೇಕು. ಸುಮ್ಮನೆ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವುದರಿಂದ ನೀವು ದೇವರ ಮಕ್ಕಳಾಗಿ ಮಾರ್ಪಡಲು ಸಾಧ್ಯವಿಲ್ಲ. ನೀವು ದೇವ ಜನ ಎಂಬುದಾಗಿ, ದೇವರ ಮಕ್ಕಳು ಎಂಬುದಾಗಿ ದೇವರಾತ್ಮನು ತಾನೇ ಸಾಕ್ಷಿ ಕೊಡಬೇಕು, ಒಂದು ಸರ್ಟಿಫಿಕೇಟ್ ಕೊಡಬೇಕು. ನೋಡಿ, ನಾವು ಹುಟ್ಟಿ ಕಣ್ಣ ಮುಂಭಾಗದಲ್ಲಿ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ನಿಂತು ಒಂದು ಮಗುವಾಗಿದ್ದರೂ ಕೂಡ ಆ ಮಗು ಹುಟ್ಟಿದೆ ಎಂಬುದಾಗಿ ಗೌರ್ಮೆಂಟ್ನ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಒಬ್ಬ ಮನುಷ್ಯನು ಎಲ್ಲರೂ ಕಾಣುವ ಹಾಗೆ ಸತ್ತು ಹೋಗಿ ಆ ಮನುಷ್ಯನನ್ನು ಎಲ್ಲರೂ ಹೋಗಿ ಸಮಾಧಿ ಮಾಡಿ ದೊಡ್ಡ ಪೋಸ್ಟರ್ ಎಲ್ಲ ಅಂಟಿಸಿಟ್ಟಿದ್ರೂ ಕೂಡ ಇವನು ಸತ್ತಿದ್ದಾನೆ ಎಂಬುದಾಗಿ ಸರ್ಕಾರ ಒಂದು ಸರ್ಟಿಫಿಕೇಟ್ ಕೊಡಬೇಕಂತೆ. ನೋಡಿ, ನಮ್ಮ ಜೀವನ ಹಂಗೆ ಅಲ್ವಾ? ನಾವು ಹುಟ್ಟಿದ್ದಕ್ಕೆ ಒಂದು ಜನನ ಪತ್ರ, ಮರಣವನ್ನು ಹೊಂದಿದ ನಂತರ ಒಂದು ಮರಣದ ಪತ್ರ, ಇವೆಲ್ಲ ಕೊಡ್ತಾರೆ ಅಲ್ವಾ? ಅದೇ ರೀತಿ ನೀವು ದೇವರ ಬಳಿ ಒಂದು ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ಅದನ್ನು ಯಾರು ಕೊಡುತ್ತಾರೆಂದರೆ ಪರಿಶುದ್ಧಾತ್ಮನು ತಾನೇ ನಿಮಗೆ ಸಾಕ್ಷಿ ಕೊಡುವವರಾಗಿದ್ದಾರೆ, ಅಥವಾ ಸರ್ಟಿಫಿಕೇಟ್ ಕೊಡುತ್ತಾರೆ. ಈ ಪರಿಶುದ್ಧತೆ ಓಕೆ, ಇದು ಹೋಗ್ಬೋದು ಎಂಬುದಾಗಿ. ಹಾಗಾದರೆ ಏನು ಮಾಡಬೇಕು ಅಂದರೆ, ನಾವು ಪರಿಶುದ್ಧರಾಗಿ ಇರಬೇಕು ಎನ್ನುವಂಥದ್ದು ದೇವರ ಚಿತ್ತ. ಕರ್ತನು ಒಂದು ಚಿತ್ತವನ್ನು ಇಟ್ಟರೆ, ಇದು ನನ್ನ ಮಗು ಎಂದರೆ ನನ್ನ ಸ್ವಾರೂಪ್ಯದಲ್ಲಿರಬೇಕು. ಕೆಲವರು ಹೇಳ್ತಾರಲ್ವಾ, ಹಂಗೆ ಅವರ ಅಪ್ಪನ ತರನೇ ಇದ್ದಾನೆ, ಹಾಗೆ ಅವರ ತಾಯಿಯಂತೆ ಇದ್ದಾನೆ, ಆ ರೀತಿಯಲ್ಲಿ ಹೇಳ್ತಾರಲ್ವಾ? ಅದೇ ರೀತಿ ನೀವು ಕ್ರಿಸ್ತನವರು ಎಂದರೆ ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಬೇಕು. ಅದು ಮುಖ ಭಾವ ಅಲ್ಲ, ನಿಮ್ಮ ಆತ್ಮಿಕ ಸ್ವಾರೂಪ್ಯ. ಆ ಆತ್ಮಿಕ ಸ್ವಾರೂಪ್ಯವನ್ನು ಧರಿಸಿದರೆ ಮಾತ್ರ ದೇವರ ಮಕ್ಕಳು ಎಂಬುದಾಗಿ ಗುರುತಿಸಲ್ಪಡ್ತೀರಾ. ಆದ್ದರಿಂದ ಅವರು ಹೇಳ್ತಾರೆ, ನೀವು ಪರಿಶುದ್ಧರಾಗಿ ಇರಬೇಕು ಎನ್ನುವುದು ಅವರ ಚಿತ್ತ. ನೀವು ಕಂಡಂಥ ಸ್ವಾರೂಪ್ಯದಲ್ಲಿದ್ದು ನನ್ನ ಮಕ್ಕಳಾಗಿರುವಂಥದ್ದು ಸಾಧ್ಯವಿಲ್ಲ. ಹಾಗಾದರೆ ದೇವರ ಚಿತ್ತ ಇರುವುದರಿಂದ ನೀವು ಅದನ್ನು ಮಾಡಬೇಕು. ಏಕೆಂದರೆ ದೇವರ ಚಿತ್ತವನ್ನು ಮಾಡದಿರುವ ಯಾರು ಕೂಡ ಪರಲೋಕದಲ್ಲಿ ಪ್ರವೇಶಿಸಲಾಗದು. ನಾನು ಆಗಾಗ ನೆನಪಿಸುವುದು ಇದುವೇ. ಮತ್ತಾಯ 7ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಆ ದಿನದಲ್ಲಿ ಅನೇಕರು ಬಂದು ಸ್ವಾಮಿ ಸ್ವಾಮಿ ಎಂಬುದಾಗಿ ನನ್ನ ಕಡೆಗೆ ಅವರು ಕೂಗುವರು, ನಾನು ನಿಮ್ಮನ್ನು ಅರಿಯೇನು ಎಂಬುದಾಗಿ, ಧರ್ಮವನ್ನು ಮೀರಿ ನಡೆಯುವವರೇ ತೊಲಗಿರಿ ಎನ್ನುವೆನು. ಮುಂದೆ ಅವರು ಹೇಳ್ತಾರೆ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರವಾಗಿ ಮಾಡಿದವನಲ್ಲದೆ ಬೇರೆ ಯಾರು ಪರಲೋಕದಲ್ಲಿ ಪ್ರವೇಶ ಮಾಡಲಾಗುವುದಿಲ್ಲ. ಸ್ವಾಮಿ ಸ್ವಾಮಿ ಎಂದು ಒಂದು ದಿನಕ್ಕೆ 1000 ಬಾರಿ ಹೇಳಿದ್ರು ಕೂಡ ಅವನನ್ನ ಪರಲೋಕ ಸ್ವೀಕರಿಸುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ಯಾಕೆ ನಾವು ಪರಿಶುದ್ಧರಾಗಿರಬೇಕು ಎಂದರೆ ಚಿತ್ತ. ಆ ಚಿತ್ತವೆನ್ನುವುದು ನೀವು ಮಾಡಲೇಬೇಕು. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕು ಎಂಬುದೇ. ಆದುದರಿಂದ ಆಧಾರಕ್ಕೆ ದೂರವಾಗಿರಬೇಕು. ದೇವರ ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ. 7ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ದೇವರು ನಮ್ಮನ್ನ ಕರೆದದ್ದು ಬಂಡುತನಕ್ಕೆ ಅಲ್ಲ, ಶುದ್ಧರಾಗುವುದಕ್ಕೆ ಕರೆದಿದ್ದಾರೆ. ನಿಮ್ಮನ್ನ ದೇವರು ಕೊಳಚೆಯಿಂದ ಕರೆದ್ರಲ್ಲ, ಪಾಪದಿಂದ ಕರೆದ್ರಲ್ಲ, ಒಂದು ಕರುವಿಕೆಯನ್ನು ಕೊಟ್ರಲ್ಲ. ಯಾಕೆ ಕರೆದರು ಅಂದರೆ ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ ಕರೆದರು. ನೀವು ಸೇವೆಯನ್ನು ಮಾಡಬೇಕು, ಲೋಕವನ್ನು ಮಾರ್ಪಡಿಸಬೇಕು, ನೀವು ಅದನ್ನು ಮಾಡಬೇಕು ಎಂಬುದಾಗಿ ಅದೆಲ್ಲ 2ನೇ ಕಾರ್ಯ. ದೇವರು ನಮ್ಮನ್ನು ಕರೆದದ್ದು ನಾವು ಶುದ್ಧರಾಗಿರಬೇಕು ಎನ್ನುವುದನ್ನು ಪರಿಶುದ್ಧಕ್ಕೋಸ್ಕರವಾಗಿ ದೇವರು ಕರೆದಿದ್ದಾರೆ. ಆದ್ದರಿಂದ ಅವರ ಚಿತ್ತ ಏನು ಹೇಳುತ್ತದೆ ಅಂದರೆ ನೀವು ಪರಿಶುದ್ಧರಾಗಿರಬೇಕು ಎನ್ನುವುದೇ ದೇವರ ಚಿತ್ತವಾಗಿದೆ. 7ನೇ ವಾಕ್ಯದಲ್ಲಿ ದೇವರು ನಮ್ಮನ್ನು ಅಶುದ್ಧಕ್ಕೆ ಅಲ್ಲ, ಶುದ್ಧರಾಗುವುದಕ್ಕೆ ಕರೆದಿದ್ದಾರೆ ಎನ್ನುವುದನ್ನು ಸತ್ಯವೇದ ನಮಗೆ ಹೇಳುತ್ತದೆ. ಅವರು ಮೊದಲು ನಿಮ್ಮನ್ನು ಕರೆದದ್ದು ನೀವು ಶುದ್ಧರಾಗಿರುವುದಕ್ಕೋಸ್ಕರವಾಗಿಯೇ. ಅದಾದ ನಂತರ ಪ್ರಾರ್ಥನೆ, ಸೇವೆ, ಅದಾದ ನಂತರ ಬೇರೆ ಎಲ್ಲ ಕಾರ್ಯ. ನೀವು ಪರಿಶುದ್ಧತೆಯನ್ನು ಬಿಟ್ಟು ಪ್ರಾರ್ಥನೆ ಮಾಡಿದ್ರೂ ಪ್ರಯೋಜನವಿಲ್ಲ. ನೀವು ಸುವಾರ್ತೆಯನ್ನು ಸಾರಿದರೂ ಫಲ ಕೊಡುವುದಿಲ್ಲ. ನೀವು ವಾಕ್ಯವನ್ನು ಧ್ಯಾನ ಮಾಡಿದರೂ ಅದು ನಿಮಗೆ ಸಿಗುವುದಿಲ್ಲ. ನೀವು ಎಷ್ಟು ದೊಡ್ಡ ಸೇವೆಯನ್ನು ಮಾಡಿದರೂ ಅದರಿಂದ ಯಾವ ಫಲ ಉಂಟಾಗುವುದಿಲ್ಲ. ಯಾಕೆಂದರೂ ಇದೇ ಪ್ರಧಾನ ಚಿತ್ತ. ದೇವರು ಒಬ್ಬ ಮನುಷ್ಯನನ್ನು ಕರೆದದ್ದು ಶುದ್ಧರಾಗುವುದಕ್ಕೆ ಕರೆದಿದ್ದಾರೆ ಎನ್ನುವುದು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ದೃಢವಾಗಿ ಅವರು ಹೇಳುವುದನ್ನು ನೋಡುತ್ತೇವೆ. ನಾವು ಯಾಕೆ ಶುದ್ಧರಾಗಿರಬೇಕು? 2ನೇ ಕಾರ್ಯವನ್ನು ನೋಡುವುದಾದರೆ
ನಮ್ಮನ್ನು ಕರೆದಿರುವ ಆತನು ಪರಿಶುದ್ಧನು, ಆದ್ದರಿಂದ ನಾವು ಪರಿಶುದ್ಧರಾಗಿರಬೇಕು. ನಾನು ನಿಮ್ಮನ್ನು ಕರೆದಿದ್ದೇನೆ, ನೀವು ನನ್ನ ಸ್ಥಳದಲ್ಲಿ ಇದ್ದೀರಾ, ನನ್ನವರಾಗಿ ಇದ್ದೀರಾ ಎನ್ನುವುದಾದರೆ ಅದಕ್ಕೆ ಒಂದು ಕೋಡ್ ಇದೆ. ಯಾವ ರೀತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವುದಾದರೆ ನೀವು ಆ ಕಂಪನಿಯವರೆನ್ನುವುದಕ್ಕೆ ಒಂದು ಗುರುತು ಇರುವುದು. ಅದು ಒಂದು ಡ್ರೆಸ್ ಕೋಡ್ ಆಗಿರ್ಬೋದು ಅಥವಾ ಒಂದು ID ಆಗಿರ್ಬೋದು. ಇವೆಲ್ಲ ಇಟ್ಟು ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ನೀವು ನೋಡಿ, ಆಹಾರದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸ್ವಿಗ್ಗಿ ಅಂತಹ ಕಾರ್ಯದವರು ಅವರಲ್ಲಿ ಇರ್ತಾರೆ. ದೂರದಲ್ಲಿ ಅವರನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಬೈಕಲ್ಲಿ ಬರ್ತಾರೆ, ಅವರಿಗೆ ಒಂದು ಡ್ರೆಸ್ ಕೋಡ್ ಇರುತ್ತದೆ. ಅವರು ಓಡಿಸುವಂತಹ ಒಂದು ವಾಹನಕ್ಕೆ ಕೋಡ್ ಇರುತ್ತದೆ. ಅದನ್ನು ನೋಡಿದ ಕೂಡಲೇ ಅವರು ಈ ಸ್ಥಳದಲ್ಲಿ ಕೆಲಸ ಮಾಡುವವರು, ಈ ಕಂಪನಿಯವರು ಎಂಬುದಾಗಿ, ಇವರು ಸ್ವಿಗ್ಗಿಯಲ್ಲಿ ಕೆಲಸ ಮಾಡುವವರು ಎನ್ನುವುದನ್ನು ನಾವು ದೂರದಿಂದ ನೋಡಿ ಯಾವ ರೀತಿ ಗ್ರಹಿಸಿಕೊಳ್ಳುತ್ತೇವೋ ಅದೇ ರೀತಿ ದೇವರು ಹೇಳುತ್ತಾರೆ, ನೀನು ನನ್ನ ಮಗನಾಗಿರಬೇಕು. ನನ್ನ ಸೇವೆಯಲ್ಲಿ, ನಿರ್ವಹಣೆಯಲ್ಲಿ ನೀನು ಕೆಲಸ ಮಾಡಬೇಕಂದ್ರೆ ಒಂದು ಕೋಡ್ ಇದೆ ನಿನಗೆ. ಪರಿಶುದ್ಧವೇ ಆ ಒಂದು ಕೋಡ್, ಡ್ರೆಸ್ ಕೋಡ್ ತರ. ನೀವು ಆ ಪರಿಶುದ್ಧರಾಗಿದ್ದರೆ ಮಾತ್ರ ನಿಮ್ಮನ್ನು ಕರೆದಿರುವ ನಾನು ಪರಿಶುದ್ಧನಾಗಿರುವ ಹಾಗೆ. ಇದುವೇ ನಿಮಗೆ ನಾನು ಕೊಡುವಂಥ ಯೂನಿಫಾರ್ಮ್, ಇದುವೇ ನಿಮಗೆ ಕೊಡುವಂತಹ ಒಂದು ಡ್ರೆಸ್ ಕೋಡ್. ಯೇಸು ಹೇಳಿದರು, ನಾನು ನಿಮ್ಮನ್ನು ಪ್ರೀತಿ ಮಾಡಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಆದ್ದರಿಂದ ನೀವು ನನ್ನವರು ಎಂಬುದಾಗಿ ಮತ್ತೊಬ್ಬರು ತಿಳಿದುಕೊಳ್ಳುವರು. ಅದುವೇ ಗುರುತು. ಪರಿಶುದ್ಧತೆ, ದೇವರ ಪರಿಶುದ್ಧತೆ ನಿಮ್ಮ ಮಾತಲ್ಲಿ, ನಡೆಯಲ್ಲಿ, ಜೀವನದಲ್ಲಿ, ಕ್ರಿಯೆಯಲ್ಲಿ, ಎಲ್ಲದರಲ್ಲಿಯೂ ಪರಿಶುದ್ಧತೆಯನ್ನು ಪ್ರಕಟಿಸುವಾಗ, ಆಗ ದೇವರ ಪರಿಶುದ್ಧತೆಯನ್ನು ಪ್ರಕಟಿಸುವಾಗ ಅದು ನಿಮ್ಮ ಗುರುತಾಗಿರುವಂಥದ್ದಾಗಿದೆ. ಆದ್ದರಿಂದ ಹೇಳ್ತಾರೆ, ನಾನು ಪರಿಶುದ್ಧನಾಗಿದ್ದೀನಲ್ವಾ, ನೀನು ಸುಳ್ಳು ಹೇಳುತ್ತಾ ನಾನು ದೇವರವನು, ಸೇವಕನು, ಪ್ರವಾದಿ, ಸಭೆ ನಡೆಸುತ್ತಿದ್ದೇನೆ, ಸುವಾರ್ತೆ ಹೇಳುವುದು ಯಾವ ರೀತಿ? ದೇವರು ಪರಿಶುದ್ಧರಾದರೆ ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ನೀವು ಶುದ್ಧರಾಗಿರಬೇಕು. ಅದುವೇ ನಿಮ್ಮ ಡ್ರೆಸ್ ಕೋಡ್, ಅದುವೇ ದೇವರು ನಿಮಗೆ ಕೊಡುವಂಥ ಕೋಡ್, ಗುರುತು. ಆದ್ದರಿಂದ ಅವರು ಹೇಳ್ತಾರೆ, ನಮ್ಮನ್ನ ಕರೆದಾತನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗಿರಬೇಕು. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯವೇ ಹೇಳುತ್ತದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ನಿಮ್ಮ ನಡೆನುಡಿಗಳಲ್ಲಿ ಎಲ್ಲವುಗಳಲ್ಲಿಯೂ ಪರಿಶುದ್ಧರಾಗಿರಬೇಕು. ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಲ್ಲವಾ ಎಂಬುದಾಗಿ ಹೇಳಿದರು. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯ ನೋಡಿ, ಅಂಕಿತನೇ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರೇನು ಹೇಳ್ತಾರಂದ್ರೆ, ನೀನು ನನ್ನವನೆಂದರೆ ಅದುವೇ ಗುರುತು. ನಾನು ಪರಿಶುದ್ಧನಾಗಿದ್ದೀನಲ್ವಾ, ನನ್ನ ಜೀವನದಲ್ಲಿ, ನನ್ನ ಮಾತಲ್ಲಿ, ನನ್ನ ನಡತೆಯಲ್ಲಿ, ಕ್ರಿಯೆಗಳಲ್ಲಿ, ಎಲ್ಲವುಗಳಲ್ಲಿ ಆ ಪರಿಶುದ್ಧತೆ ಪ್ರಕಟವಾಗುತ್ತಲ್ವಾ, ಆ ರೀತಿ ಪ್ರಕಟವಾಗಬೇಕು. ಅದುವೇ ನನ್ನ ಚಿತ್ತ. ಆಗ ಮಾತ್ರ ನೀನು ನನ್ನವನೆಂಬುದಾಗಿ ಗುರುತಿಡಲು ಸಾಧ್ಯ. 3ನೇ ಕಾರ್ಯವನ್ನು ನೋಡಿ, ನಾವು ಜೀವಿಸುವಂತಹ ಪರಲೋಕ ಪರಿಶುದ್ಧರಿಗೆ ಇರುವಂಥದ್ದು. ಪರಿಶುದ್ಧನಾಗಿರುವವನು ಮಾತ್ರ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ, ಬೇರೆ ಯಾರು ಹೋಗಕ್ಕಾಗಲ್ಲ. ನೀವು ಪರಲೋಕಕ್ಕೆ ಹೋಗಲು ಬಯಸಿದರೆ, ನಿತ್ಯ ಜೀವಿತವನ್ನು ಸ್ವತಂತ್ರಿಸಬೇಕೆಂದರೆ ಇದಕ್ಕೆ 2 ಪದ ಹೇಳ್ಬೋದು. ನಿತ್ಯ ಜೀವಿತ, 2ನೇದು ಪರಲೋಕ. ಪರಲೋಕದಲ್ಲಿರುವ ಜೀವಿತ ನಿತ್ಯ ಜೀವಿತ, ಅದು ಕ್ರಿಸ್ತನೊಂದಿಗೆ ಇರುವಂತಹ ಒಂದು ಬದುಕು. ಹಾಗಾದರೆ ಪರಲೋಕ ಬದುಕಿಗೆ ಹೋಗಬೇಕೆಂದರೆ ಪರಿಶುದ್ಧರಾಗಿದ್ದರೆ ಮಾತ್ರ ಹೋಗಕ್ಕೆ ಸಾಧ್ಯ. ಪರಿಶುದ್ಧತೆ ಇಲ್ಲದೆ ಯಾವುದೊಂದು ಪರಲೋಕವನ್ನು ಸ್ವತಂತ್ರಿಸಲಾಗುವುದಿಲ್ಲ. ನೀವು ಭೂಮಿಯಲ್ಲಿ ಪರಿಶುದ್ಧತೆ ಇಲ್ಲದೆ ಸೇವೆ ಮಾಡಬಹುದು, ಪರಿಶುದ್ಧತೆ ಇಲ್ಲದೆ ಪ್ರಾರ್ಥನೆ ಮಾಡಬಹುದು, ಪರಿಶುದ್ಧತೆ ಇಲ್ಲದೆ ಪ್ರವಾದನೆ ಕೂಡ ಹೇಳಲು ಸಾಧ್ಯ. ಪರಿಶುದ್ಧತೆ ಇಲ್ಲದೆ ನೀವು ದೇವರ ಮಕ್ಕಳು ಎಂಬುದಾಗಿ ನಿಮ್ಮನ್ನ ತೋರಿಸಿಕೊಳ್ಳಬಹುದು. ಇವೆಲ್ಲ ನಮಗೆ ಸಾಧ್ಯ. ಆದರೆ ಪರಿಶುದ್ಧತೆ ಇಲ್ಲದೆ ಪರಲೋಕದ ಒಳಗೆ ಹೋಗಕ್ಕಾಗಲ್ಲ. ಪರಲೋಕ ಪರಿಶುದ್ಧತೆ ಇಲ್ಲದವರನ್ನ ಸ್ವೀಕರಿಸುವುದಿಲ್ಲ, ಪರಲೋಕ ಹೊರಗೆ ತಳ್ಳುವುದು. ನೀವು ಸಮುದ್ರವನ್ನು ನೋಡಿದರೆ ಗಮನಿಸಿ, ಸಮುದ್ರ ಜೀವವುಳ್ಳದ್ದನ್ನು ಒಳಗೆಳೆದುಕೊಳ್ಳುತ್ತದೆ, ಜೀವ ಹೋದರೆ ಹೊರಗೆ ತಳ್ಳುತ್ತದೆ. ಒಂದು ನೀರಿಗೆ ಅದೇ ಗುರುತು. ನೀರಲ್ಲಿ ಮುಳುಗಿದವರು, ಸಮುದ್ರದಲ್ಲಿ ಎಲ್ಲರೂ ಬಿದ್ದವರು ಇರ್ತಾರೆ ನೋಡಿ. ಜೀವವಲ್ಲದ ಕ್ರಿಯೆಗಳನ್ನು ಹೊರಗೆ ತಳ್ಳುತ್ತದೆ. ತನ್ನೊಳಗೆ ಹುಟ್ಟಿ, ತನ್ನೊಳಗೆ ಬದುಕಿ, ತನ್ನೊಳಗೆ ಈಜುತ್ತಿದ್ದಂತಹ ಮೀನು ಕೂಡ ಸತ್ತು ಹೋದರೆ ಸಮುದ್ರ ಹೊರಗೆ ತಂದು ತಳ್ಳುತ್ತದೆ. ಒಬ್ಬ ಮನುಷ್ಯನು ಜೀವಂತವಾಗಿರ್ಬೇಕಾದ್ರೆ ಒಳಗೆ ಎಳೆಯುತ್ತದೆ, ಅವನನ್ನು ಒಳಗೆ ಬಾಬಾ ಅಂತ ಕರೆಯುತ್ತೆ. ಅವನು ಸತ್ತು ಹೋದರೆ ಸಮುದ್ರ ಹೊರಗಾಕುತ್ತೆ. ಅದೇ ರೀತಿಯ ಪರಿಶುದ್ಧತೆ, ಜೀವವುಳ್ಳವರನ್ನ ಅದು ತೆಗೆದುಕೊಳ್ಳುತ್ತದೆ, ಜೀವವಿಲ್ಲದವರನ್ನ ಹೊರಗೆ ತಳ್ಳಿಬಿಡುತ್ತದೆ. ಹಾಗಾದರೆ ಪರಲೋಕದಲ್ಲಿ ಬದುಕಬೇಕು, ಪರಲೋಕದಲ್ಲಿ ಪ್ರವೇಶಿಸಬೇಕು ಎನ್ನುವುದಾದರೆ ಪರಿಶುದ್ಧತೆ ಇಲ್ಲದೆ ಪರಲೋಕವನ್ನು ನೆನೆಸಿ ನೋಡುವುದಕ್ಕಾಗುವುದಿಲ್ಲ.
ಅದು ಪರಿಶುದ್ಧರಿಗೆ ಮಾತ್ರ. ಪರಿಶುದ್ಧವಾದ ದೇವರ ರಾಜ್ಯ, ಅದರಲ್ಲಿ ಊನವಾದವುಗಳು, ಕೆಟ್ಟು ಓದುವಂಥವುಗಳು, ಪಾಪದಲ್ಲಿರುವಂಥವುಗಳು, ಅಸಹ್ಯವಾದವುಗಳು ಒಂದು ಪರಲೋಕವನ್ನ ಸ್ವತಂತ್ರಿಸುವುದಿಲ್ಲ ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತದೆ. ಓದಿ ನೋಡಿರಿ, ಪ್ರಕಟಣೆಯ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯ. ಅದರಲ್ಲಿ ಹೇಳ್ತಾರೆ, ಭಯಪಡುವವರು, ಅವಿಶ್ವಾಸಿಗಳು, ಅಸಹ್ಯವಾದವರು, ಕೊಲೆ ಮಾಡುವವರು, ವ್ಯಭಿಚಾರ ಮಾಡುವವರು, ಮಾಟ ಮಂತ್ರ ಮಾಡುವವರು, ವಿಗ್ರಹಾರಾಧನೆ ಮಾಡುವವರು, ಸುಳ್ಳು ಹೇಳುವವರು ಎರಡನೇ ಮರಣವಾಗಿರುವಂತಹ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಡುವರು ಎಂಬುದಾಗಿ. ಪ್ರಕಟಣೆ 21:27 ಏನು ಹೇಳುತ್ತದೆ ಎಂದರೆ, ಅಶುದ್ಧವಾದದ್ದು, ಅಸಹ್ಯವಾದದ್ದು, ಸುಳ್ಳನ್ನು ನಡೆಸುವಂಥದ್ದಾಗಿರುವಂತಹ ಯಾವ ಒಂದು ಕಾರ್ಯವು ಅದರಲ್ಲಿ ಪ್ರವೇಶ ಮಾಡುವುದಿಲ್ಲ. ಯಾವುದರಲ್ಲಿ? ಪರಲೋಕದಲ್ಲಿ. ಪರಲೋಕದಲ್ಲಿ ಅಶುದ್ಧವಾದದ್ದು, ಮೈಲಿಗೆ ಆಗಿರುವಂಥದ್ದು, ಪಾಪದಲ್ಲಿರುವಂಥದ್ದು, ಇವುಗಳಲ್ಲಿ ಯಾವುದು ಪರಲೋಕದಲ್ಲಿ ಒಳಗೆ ಹೋಗುವುದಿಲ್ಲ. ಪಾಪ ಮಾಡುವಂಥದ್ದು, ಅಸಹ್ಯವಾಗಿರುವಂತಹ ಸುಳ್ಳಾಗಿರುವ ಕಾರ್ಯಗಳು ಯಾವ ಒಂದು ಪರಲೋಕದಲ್ಲಿ ಪ್ರವೇಶ ಮಾಡುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಟ್ಟವರೆಲ್ಲರೂ ಅವರು ಮಾತ್ರವೇ ಪ್ರವೇಶ ಮಾಡುವರು. ಹಾಗಾದರೆ ಯಜ್ಞದ ಕುರಿಯಾದಾತನು ಯಾರನ್ನ ತನ್ನ ಪುಸ್ತಕದಲ್ಲಿ ಬರೆದಿರ್ತಾರೆ ಅಂದರೆ, ಶುದ್ಧರಾಗಿರುವವರನ್ನ. ಪರಿಶುದ್ಧತೆ ಇಲ್ಲದಿದ್ದರೆ ಪರಲೋಕದೊಳಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಅದು ಒಂದು ನಿತ್ಯ ಆಜ್ಞೆ. ಅದರಲ್ಲಿ ಎಲ್ಲೂ ಒಬ್ಬ ಚಿಕ್ಕ ವ್ಯಕ್ತಿ ಕೂಡ, ಒಂದು ಚಿಕ್ಕ ವಸ್ತು ಕೂಡ ಒಳಗೆ ಅಶುದ್ಧದೊಂದಿಗೆ ಇರಲಾಗುವುದಿಲ್ಲ. ಒಬ್ಬ ದೇವದೂತನೇ ಪಾಪದಲ್ಲಿ ಪ್ರವೇಶ ಮಾಡಿದಾಗ ಪರಲೋಕವರನ್ನ ತಳ್ಳಿತು. ಒಂದು ಸಮುದ್ರ ತಳ್ಳಿದ ಹಾಗೆ. ನಾ ಅದನ್ನೇ ಹೇಳಿದೆ, ಸಮುದ್ರದಲ್ಲಿ ಬಿದ್ದವರನ್ನ ಬಿಟ್ಬಿಡಿ. ಸಮುದ್ರದಲ್ಲಿಯೇ ಜೀವಿಸುವಂತಹ ಬದುಕುವಂತಹ ಮೀನುಗಳು ಸತ್ತರೂ ಕೂಡ ಅದು ಸಮುದ್ರದ ತೀರಕ್ಕೆ ಬಂದು ತಳ್ಳುತ್ತೆ. ದೇವದೂತರು ಹಂಗೆ ಅಲ್ವಾ? ಪರಲೋಕದಲ್ಲಿಯೇ ಹುಟ್ಟಿ ಪರಲೋಕದಲ್ಲಿಯೇ ಬದುಕುತ್ತಾ ಇದ್ದವರು, ಲೂಸಿಫರ್ನಂತಹ ವಿಧೇಯತ್ವ ಇಲ್ಲದಿರುವಂತಹ ದೂತರು ಪಾಪ ಒಳಗೆ ಪ್ರವೇಶ ಮಾಡಿ ಅವರು ಸತ್ತಾಗ, ಪಾಪದಲ್ಲಿ ಸತ್ತಾಗ ಪರಲೋಕದನ್ನು ಇಟ್ಕೊಳಕ್ಕಾಗ್ಲಿಲ್ಲ, ತಳ್ಳಿ ಬಿಡುತ್ತದೆ. ಅದು ಅದರ ಒಂದು ಗುಣ, ಅದರ ಸ್ವಭಾವ. ಒಂದು ಸಮುದ್ರಕ್ಕೆ ದೇವರು ಯಾವ ರೀತಿ ಒಂದು ನಿಯಮವನ್ನ ನೇಮಿಸಿಟ್ಟಿದ್ದಾರೋ, ಒಂದು ಸಿಸ್ಟಮ್ ಆ ರೀತಿ ಇದೆ. ಅದು ಏನೆಲ್ಲ ಯೋಚನೆ ಮಾಡುವುದಿಲ್ಲ. ಜೀವ ಇಲ್ವಾ, ಉಗಿಯುತ್ತೆ. ಅಷ್ಟೇ ಗೊತ್ತಿದೆ ಯಾರು, ಏನು, ಹಣ ಇದೆಯಾ, ದುಡ್ಡಿದೆಯಾ, ಎಷ್ಟು ಸೇವೆಯನ್ನ ಮಾಡಿದ್ದಾನೆ, ಎಷ್ಟು ಒಳ್ಳೆಯವನು, ಶಕ್ತನು, ಇದೆಲ್ಲ ಸಮುದ್ರ ನೋಡುತ್ತಾ. ಪರಲೋಕ ಅದೇ ರೀತಿಯೇ. ಇವರು ಸೇವೆ ಮಾಡಿದ್ದಾರೆ, ಕಟ್ಟಡ ಕಟ್ಟಿದ್ದಾರೆ, ಸಂಪಾದನೆ ಮಾಡಿದ್ದಾರೆ, ಎಷ್ಟೋ ಮಂದಿ ಅನ್ನಿತವಂತ, ಅದೆಲ್ಲ ಇರಲಿ ಒಂದು ಕಡೆ. ಸತ್ತಿದ್ದನಲ್ಲ, ಸತ್ತೋಗಿರುವಂತ ಕ್ರಿಯೆ ಇದೆಯಲ್ಲ, ಪಾಪದಲ್ಲಿ ಸತ್ತೋಗಿದ್ದಾನಲ್ವಾ. ಹಾಗಾದ್ರೆ ಸಮುದ್ರ ಯಾವ ರೀತಿ ಪಕ್ಷಪಾತವಿಲ್ಲದೆ ಜೀವವಿಲ್ಲದ ಕ್ರಿಯೆಗಳನ್ನ ಹೊರಗೆ ಉಗಿಯುತ್ತೋ, ಜೀವವಿಲ್ಲದನ್ನ ಹೊರಗೆ ತಳ್ಳುತ್ತದೋ, ಅದೇ ರೀತಿ ಪರಲೋಕ ಅಶುದ್ಧವಾದವುಗಳನ್ನ ಉಗಿಯುತ್ತದೆ. ಅಷ್ಟೇ ಹೊರಗೆ ಹೋಗುತ್ತದೆ, ಒಳಗಿಟ್ಟುಕೊಳ್ಳುವುದಿಲ್ಲ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಸೇವೆ ಮಾಡುವುದು ಮಾತ್ರ ನಿಮ್ಮ ಬಯಕೆ ಅಂದರೆ ಏನೋ ಒಂದು ಮಾಡ್ತಾ ಹೋಗ್ತಾ ಇರು. ಪರಲೋಕಕ್ಕೆ ಪ್ರವೇಶ ಮಾಡಬೇಕು ಎಂಬುದಾಗಿ ಭಾವಿಸುವುದಾದರೆ ನೀನು ಶುದ್ಧನಾಗಿರಬೇಕು. ಏಕೆಂದರೆ ಪರಲೋಕಕ್ಕೆ ದೇವರನ್ನು ಸಿಸ್ಟಮನ್ನು ಉಂಟು ಮಾಡಿದ್ದಾರೆ. ಊನವಾದವುಗಳು, ನಶಿಸಿ ಹೋದಂಥವುಗಳು, ಪಾಪ ಮಾಡುವಂಥವುಗಳು, ಅಸಹ್ಯವಾಗಿರುವಂಥವುಗಳು, ವಿಗ್ರಹಾರಾಧನೆ ಮಾಡುವಂಥವುಗಳು, ಇದರಲ್ಲಿ ಯಾವ ಒಂದು ಕಾರ್ಯವು ಪರಲೋಕದೊಳಗೆ ಪ್ರವೇಶ ಮಾಡದ ಹಾಗೆ ದೇವರು ಒಂದು ಸಿಸ್ಟಮ್ ಅನ್ನು ಉಂಟು ಮಾಡಿದ್ದಾರೆ. ಅದು ಯಾರು, ಏನು, ಏನನ್ನು ಅದು ನೋಡುವುದಿಲ್ಲ. ಅವರು ಪಾಪದಲ್ಲಿ ಇರುವವರಾಗಿದ್ದರೆ, ದೋಷವಿದ್ದರೆ ತಳ್ಳಿ ಬಿಡುತ್ತದೆ ಅವರನ್ನ. ಇದನ್ನೇ ಸತ್ಯವೇದ ಹೇಳುತ್ತದೆ. ಆದ್ದರಿಂದ ನಾವು ಬಹಳ ಗಮನವಾಗಿ ಎಷ್ಟೇ ಸೇವೆಯನ್ನ ಮಾಡಿದ್ರು, ಎಷ್ಟೇ ಪ್ರಾರ್ಥನೆಯನ್ನ ಮಾಡಿದ್ರು, ಎಷ್ಟೇ ದೇವರಿಗೆ ಕಾಣಿಕೆಯನ್ನ ಕೊಟ್ಟರೂ ಕೂಡ ಜೀವನದಲ್ಲಿ ಪರಿಶುದ್ಧತೆ ಇದೆಯಾ ಅಂತ ನೋಡಿ. ನಿಮ್ಮ ಸೇವೆಯಲ್ಲಿ ಪರಿಶುದ್ಧತೆ ಇದೆಯಾ ಅಂತ ನೋಡಿ. ನಿಮ್ಮ ಜೀವನದಲ್ಲಿ ಆ ಪರಿಶುದ್ಧತೆ ಇದೆಯಾ ಅಂತ ನೋಡಿ. ಪರಿಶುದ್ಧ ಇರುವಂತವುಗಳು ಮಾತ್ರ ಪರಲೋಕ ಒಳಗೆ ಎಳೆದುಕೊಳ್ಳುತ್ತದೆ. ಜೀವಂತವಾಗಿರುವ ವ್ಯಕ್ತಿ ಒಳಗೆ ಬಿದ್ದರೆ ನೋಡಿ, ಸಮುದ್ರ ಹೊರಗೆ ಹೋಗ್ಬಿಡಲ್ಲ, ಅವನನ್ನ ಇಳಿದು ಒಳಗೆ ಇಳಿಯುತ್ತದೆ. ಅದೇ ರೀತಿಯೇ ಜೀವವುಳ್ಳದನ್ನ ಪರಲೋಕ ಸ್ವೀಕರಿಸಿಕೊಳ್ಳುತ್ತದೆ. ಪಾಪವನ್ನು ಮಾಡಿ ಪಾಪದಲ್ಲಿ ಸತ್ತವರು ಹೊರಗೆ ತಳ್ಳಲ್ಪಡ್ತಾರೆ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಇನ್ನು ಜೊತೆಗಿರಬೇಕು, ಪರಲೋಕದಲ್ಲಿ ನೆಲೆಯಾಗಿರಬೇಕು ಅಂದರೆ ಮೊದಲ ಅರ್ಹತೆ ಪರಿಶುದ್ಧನಾಗಿರಬೇಕು. ನೀನು ಎಷ್ಟು ಶಕ್ತನು, ಒಳ್ಳೆಯವನು, ಎಷ್ಟು ದೊಡ್ಡವನು, ಅದರ ಕುರಿತೆಲ್ಲ ಚಿಂತೆ ಇಲ್ಲ, ಆ ರೀತಿ ಹೇಳ್ತಾರೆ. ಇದರಿಂದ ನಾವು ದೇವರಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಸತ್ಯವೇದ ಹೇಳುತ್ತದೆ, ದೇವರ ಪರಿಶುದ್ಧತೆಯನ್ನು ಯಾವ ರೀತಿ ಹೊಂದಿಕೊಳ್ಳಲು ಸಾಧ್ಯ, ಅದಕ್ಕೆ ನಾವೇನು ಮಾಡಬೇಕು. ಸತ್ಯವೇದದಲ್ಲಿ ಹಲವಾರು ಕಾರ್ಯಗಳನ್ನು ಹೇಳ್ತಾರೆ ನೋಡಿ. ಮೊದಲ ಕಾರ್ಯವನ್ನು ನೋಡಿ,
ಯೌವನಸ್ಥನು ತನ್ನ ನಡತೆಯನ್ನ ಯಾತ್ರೆಯಿಂದ ಶುದ್ಧೀಕರಿಸಿಕೊಳ್ಳುತ್ತಾನೆ? ದೇವರ ವಾಕ್ಯವನ್ನ ಗಮನಿಸುವುದರಿಂದಲೇ, ತನ್ನನ್ನು ಕಾಪಾಡಿಕೊಳ್ಳುವುದರಿಂದಲೇ ಅಲ್ಲವಾ ಎಂಬುದಾಗಿ ಕೀರ್ತನೆಗಳಲ್ಲಿ 119ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟದಾಗಿದೆ. ಮೊದಲ ಕಾರ್ಯವನ್ನು ನೋಡಿ, ಯಾವ ರೀತಿ ನಾವು ಪರಿಶುದ್ಧತೆಯನ್ನು ಹೊಂದಲು ಸಾಧ್ಯ ಅಂದರೆ ದೇವರ ಸತ್ಯವೇದ ವಾಕ್ಯಕ್ಕನುಸಾರವಾಗಿ ನಮ್ಮನ್ನ ಕಾಪಾಡಿಕೊಳ್ಳುವಂಥದ್ದು. ಇದು ನಮಗೆ ಬಹಳ ಮುಖ್ಯವಾದದ್ದು. ಅದಕ್ಕಿಂತ ಮುಂಚಿತವಾಗಿ ಇನ್ನು ಕೆಲವೊಂದು ಕಾರ್ಯವನ್ನು ನೋಡೋಣ. ಅದೇನಂತ ಕೇಳುವುದಾದರೆ, ಪರಿಶುದ್ಧತೆಯನ್ನು ಹೊಂದುವುದು ಯಾವ ರೀತಿ? ಪರಿಶುದ್ಧತೆಯನ್ನು ಹೊಂದುವುದು ಬರೇ ಶಾರೀರಿಕವಾದ ಪ್ರಯತ್ನದಿಂದ ನೀವು ಮಾಡಿದರೆ ಪರಲೋಕ ಬಯಸುವಂತಹ ಪರಿಶುದ್ಧತೆಯನ್ನು ಹೊಂದಲಾಗುವುದಿಲ್ಲ. ನೀವು ಅದು ಸನ್ಮಾರ್ಗದ ಪರಿಶುದ್ಧತೆ. ದೇವರು ದುಷ್ಟನನ್ನ ಶಿಷ್ಟನನ್ನ ನಾಶ ಮಾಡುತ್ತಾರೆ. ಏಕೆಂದರೆ ಮನುಷ್ಯರು ತಾವು ಕೆಲವೊಂದು ಕಾರ್ಯಗಳನ್ನು, ಕೆಲವೊಂದು ಪ್ರಮಾಣಗಳನ್ನು ಏರ್ಪಡಿಸಿಕೊಂಡಿಟ್ಟುಕೊಂಡು ಇದೇ ಪರಿಶುದ್ಧತೆ ಎಂಬುದಾಗಿ ಹಲವು ಧರ್ಮಗಳಲ್ಲಿಯೂ ಹಲವು ದೊಡ್ಡವರು, ಸಮುದಾಯದಲ್ಲಿ ಹಿರಿಯರು ಕೆಲವರು ನಿಯಮಗಳನ್ನು ನೇಮಿಸಿಕೊಂಡಿಟ್ಟುಕೊಂಡಿದ್ದಾರೆ. ಮುಂಜಾನೆ ಎದ್ದು ಈ ರೀತಿಯಾಗಿ ಮಾಡಬೇಕು, ಈ ರೀತಿಯೆಲ್ಲ ನಡೆಯಬೇಕು, ಸ್ನಾನ ಮಾಡಬೇಕು, ನಮ್ಮ ವಸ್ತ್ರಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು, ಈ ರೀತಿ ಕೆಲವೊಂದು ನಿಯಮಗಳನ್ನು ಇಟ್ಕೊಂಡಿದ್ದಾರೆ. ಈ ಮನುಷ್ಯರು ಇಟ್ಟುಕೊಂಡಿರುವಂತಹ ನಿಯಮಗಳು, ಯಾರ ಹತ್ರನೂ ಸುಳ್ಳು ಹೇಳಬಾರದು, ಕೆಟ್ಟದಾಗಿ ನಡೆಯಬಾರದು, ಈ ರೀತಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಪರಿಶುದ್ಧತೆಯೇ. ಕೆಲವರನ್ನ ನೋಡಿ ಬಹಳ ಸನ್ಮಾರ್ಗವುಳ್ಳವರಾಗಿರುತ್ತಾರೆ. ಯಾರ ಒಂದು ಸಹವಾಸಕ್ಕೂ ಹೋಗುವುದಿಲ್ಲ. ಅವರಿಗೋಸ್ಕರವಾಗಿ ಕೆಲವೊಂದು ನಿಯಮ ಇಟ್ಕೊಂಡಿರ್ತಾರೆ. ಸಮಯಕ್ಕೆ ಸರಿಯಾಗಿ ಹೋಗ್ತಾರೆ, ಲಂಚ ತೆಗೆದುಕೊಳ್ಳುವುದಿಲ್ಲ, ಸುಳ್ಳು ಹೇಳುವುದಿಲ್ಲ. ಇದು ದೇವರನ್ನು ಬಿಟ್ಟು ದೂರವಾಗಿರುವವರು ಕುಲಗಳಲ್ಲಿಯೂ ಧರ್ಮಗಳಲ್ಲಿಯೂ ಈ ರೀತಿಯ ಹಿರಿಯರು ಇದ್ದಾರೆ. ಕೆಲವರನ್ನ ನೀವೇ ನೋಡಿರುತ್ತೀರಾ. ಅವರ ಬಳಿ ಯಾವ ಕೊರತೆ ನೋಡಕ್ಕಾಗಲ್ಲ ನೀವು. ಆದರೆ ಸತ್ಯವೇದ ಹೇಳುತ್ತದೆ, ಮನುಷ್ಯರಿಂದ, ಮನುಷ್ಯ ಶಕ್ತಿಯಿಂದ ರೂಪಿಸಲ್ಪಡುವಂತಹ ಪರಿಶುದ್ಧತೆ ಎನ್ನುವುದು ಕೂಡ ಪರಲೋಕದಲ್ಲಿ ನಿಮ್ಮನ್ನ ತೆಗೆದುಕೊಂಡು ಹೋಗಿ ಸೇರಿಸುವಂತಹ ಪರಿಶುದ್ಧತೆ ಅಲ್ಲ. ಪರಿಶುದ್ಧತೆಯಲ್ಲಿ ಬಹಳ ವ್ಯತ್ಯಾಸಗಳು ಉಂಟು. ನೋಡಿ, ನಾವು ಧರಿಸಿಕೊಂಡಿರುವಂತಹ ಬಿಳಿ ವಸ್ತ್ರದಲ್ಲಿ ಕೂಡ ಎಲ್ಲ ವಸ್ತ್ರವೂ ಒಂದೇ ಥರ ಬಿಳುಪಾಗಿರುವುದಿಲ್ಲ. ಒಬ್ಬರನ್ನ ಕೇಳಿದ್ರೆ ಬಿಳಿ ಶರ್ಟ್ ಅಂತ ಹೇಳ್ತೀರಾ. ಕೆಲವೊಂದು ಶರ್ಟ್ಗಳನ್ನು ನೋಡಿ, ಕೆಲವೊಂದು ಡ್ರೆಸ್ಗಳನ್ನು ನೋಡಿ, ಅದು ಒಂದು ಬಿಳುಪುಳ್ಳದಾಗಿ ಇರುತ್ತದೆ. ಒಂದು ಲೈಟ್ ಥರ ಇರುತ್ತೆ ಆ ಒಂದು ಬಿಳುಪು, ಆ ಬಿಳುಪಿನ ವರ್ಣ. ಆದರೆ ಹೊರ ತೋರುವಿಕೆಯಲ್ಲಿ ನೋಡಬೇಕಾದ್ರೆ ಸಾಧಾರಣವಾಗಿ ಕಾಣಿಸುವಂಥದ್ದು ಬಿಳುಪು ಎಂಬುದಾಗಿ ಹೇಳ್ತೀರಾ ಅಷ್ಟೇ. ನಾನು ಕೂತಿರುವಂತಹ ಸೋಫಾ ನೋಡಿ, ಅದು ಕೂಡ ಬಿಳಿ ಕಲರ್ ಅಂತ ಹೇಳ್ತೀರಾ. ಆದರೆ ಬಿಳಿ ವರ್ಣಗಳಲ್ಲಿಯೇ ಸುಡಿಲಿನ ಬಿಳುಪು ಎಂಬುದಾಗೆಲ್ಲ ಇದೆ. ಅದೇ ರೀತಿಯೇ ಇದು ಪರಿಶುದ್ಧತೆಯೇ. ಅವರ ನಡತೆಯಲ್ಲಿ ಅವರು ಪರಿಶುದ್ಧರಾಗಿ ಕಾದಿಕೊಳ್ಳುವುದು ಅದು ಒಳ್ಳೆಯದೇ. ಮನುಷ್ಯರು ಕಲಿಸಿಕೊಟ್ಟಂತಹ ಪ್ರಮಾಣಗಳ ಅನುಸಾರವಾಗಿ ನಾವು ಈ ರೀತಿಯೆಲ್ಲ ಇರಬೇಕು, ಇದುವೇ ಪರಿಶುದ್ಧ ಎಂಬುದಾಗಿ ಹೇಳಿದ್ದಾರಲ್ವಾ, ಆ ಪರಿಶುದ್ಧತೆಯನ್ನ ಕೈಗೊಳ್ಳುತ್ತಾರೆ ಅಷ್ಟೇ. ಅದು ಒಂದು ಪರಿಶುದ್ಧರಾಗಿ ಇದ್ರೂ ಕೂಡ ಈ ಪರಿಶುದ್ಧತೆ ಪರಲೋಕದಲ್ಲಿರುವಂತಹ ಪರಿಶುದ್ಧತೆಯಲ್ಲಿ ಜೋಡಣೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಪರಲೋಕದ ಸ್ವಾರೂಪ್ಯ ಹೊಂದಿರುವಂತಹ ಆ ಬಿಳುಪು ಅಥವಾ ಪರಿಶುದ್ಧತೆ ಎನ್ನುವುದು ಬೇರೆ, ಮನುಷ್ಯರು ರಚಿಸಿಕೊಂಡಿರುವಂತಹ ಪರಿಶುದ್ಧತೆ ಎನ್ನುವುದು ಬೇರೆ. ಅದಕ್ಕೆರಡಕ್ಕೂ ವ್ಯತ್ಯಾಸ ಉಂಟು. ಹಾಗಾದರೆ ಪರಲೋಕ ಬಯಸುವಂತ, ಪರಲೋಕದಲ್ಲಿ ಮ್ಯಾಚಿಂಗ್ ಆಗುವಂತಹ ಪರಿಶುದ್ಧತೆ ಉಂಟು ನೋಡಿ. ಈ ಪರಿಶುದ್ಧತೆ ಕ್ರಿಸ್ತನ ಆತ್ಮದಿಂದ ಉಂಟಾಗಲ್ಪಡಬೇಕು. ಆತ್ಮದಿಂದ ಉಂಟಾಗುವಂತಹ ಪರಿಶುದ್ಧತೆ ಲೋಕದಲ್ಲಿ ಎಲ್ಲ ಧರ್ಮಗಳಲ್ಲಿಯೂ ಎಲ್ಲ ಸಮುದಾಯದ ಹಿರಿಯರಲ್ಲಿಯೂ ಒಬ್ಬ ಮನುಷ್ಯನು ಒಳ್ಳೆಯವನಾಗಿ ಪ್ರೀತಿಯುಳ್ಳವನಾಗಿರ್ಬೇಕೆಲ್ಲ ಒಂದೇ ತಾನೇ ಹೇಳ್ತಾರೆ. ಇದೇ ತಾನೇ ಇದೆ ಎಲ್ಲ ವೇದಗಳಲ್ಲಿಯೂ. ಅದು ಮನುಷ್ಯರಿಂದ ನಿಯಮಗಳಿಂದ ರಚನೆಯಾಗಿರುವಂಥ ಪರಿಶುದ್ಧತೆ. ಆದರೆ ಈ ಪರಿಶುದ್ಧತೆ, ಇದು ಕೂಡ ಪರಿಶುದ್ಧತೆ, ಇದು ಕೂಡ ಬಿಳುಪೆ. ಆದರೆ ಇದು ಪರಲೋಕದಲ್ಲಿ ಮ್ಯಾಚಿಂಗ್ ಆಗಿರುವುದಲ್ಲ. ಪರಲೋಕದಲ್ಲಿ ಮ್ಯಾಚಿಂಗ್ ಆಗುವಂತಹ ಬಿಳುಪಿದ್ದರೆ ಅದು ಎರಡನ್ನ ನಮ್ಮನ್ನು ಜೋಡಿಸಬೇಕು ಎಂದರೆ ಪರಲೋಕದಲ್ಲಿರುವಂತಹ ಪರಿಶುದ್ಧತೆಯನ್ನ ತಿಳಿದಿರುವ ಒಬ್ಬರಿಂದ ನಿಮ್ಮನ್ನು ಆ ಪರಿಶುದ್ಧತೆ ಒಳಗೆ ರೂಪಿಸಲು ಸಾಧ್ಯ. ಆ ಒಬ್ಬರು ಪರಿಶುದ್ಧ ಆತ್ಮನು. ಹಾಗಾದರೆ ಮೊದಲು ಪರಿಶುದ್ಧತೆಯನ್ನು ಹೊಂದುವುದು ಯಾವ ರೀತಿ ಎಂದು ನೋಡುವುದಾದರೆ, ದೇವರ ಆತ್ಮನಿಂದ ಉಂಟಾಗುವಂತಹ ಪರಿಶುದ್ಧತೆ. ಪರಿಶುದ್ಧ ಆತ್ಮನು ಆವಿಗೆಯಲ್ಲಿ ಇಡುವುದು ಎಂಬುದಾಗಿ ಹೇಳ್ತಿದ್ರು ಆ ಕಾಲದಲ್ಲಿ. ನೀವು ನೋಡುವುದಾದರೆ ಬಿಳಿ ಬಟ್ಟೆಗಳನ್ನು ನಾವು ಹೋಗಿ ಅದನ್ನು ಆ ಕಾಲದಲ್ಲಿ ಮಿಷಿನಲ್ಲಿ ಹಾಕಿ ಒಗಿತಾ ಇರ್ತಾರೆ. ಹೆಂಗೆ ಒಗೆದ್ರೂ ಕೂಡ ಅದು ಒಂದು ಮಂಕಾದ ವರ್ಣವಾಗಿ ಅದರ ಕಲರಲ್ಲಿ ಸ್ವಲ್ಪ ಅದು ಡಿಮ್ ಆಗಿ ಕಾಣಿಸುತ್ತೆ. ಆ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಡೋಬಿಯಲ್ಲಿ ಯಾವ ರೀತಿ ಒಗಿತಿದ್ರು ಅಂದರೆ ಅದನ್ನು ಒಂದು ಆವಿಗೆಯಲ್ಲಿ ಹಾಕಿ ತೊಳಿತಾ ಇದ್ರು. ದೊಡ್ಡ ಮಣ್ಣಲ್ಲಿ ಮಾಡಿದಂತಹ ಒಬ್ಬ ವ್ಯಕ್ತಿಯ ಎತ್ತರಕ್ಕಿರುವಂತಹ ಕೆಲವೊಂದು ಜಾಡಿಗಳಿರುತ್ತದೆ. ಅದರೊಳಗೆ ಅದನ್ನು ಹಾಕಿ
ಏನೇನೋ ಉಪ್ಪು, ಮಣ್ಣು ಇಂಥ ಸಾಮಗ್ರಿಗಳನ್ನೆಲ್ಲ ಹಾಕಿ, ನೀರನ್ನು ಹಾಕಿ, ಕೆಳಗೆ ಬೆಂಕಿ ಹಚ್ಚಿ ಅದನ್ನು ಉರಿಸುತ್ತಾ ಇರ್ತಾರೆ. ಅದು ಅದರೊಳಗೆ ಬೇಯ್ತಾನೆ ಇರುತ್ತೆ, ಅದು ಆವಿಗೆ ಒಳಗೆ. ನೀವು ಅದನ್ನು ಕೇಳ್ಪಟ್ಟಿರ್ತೀರ ಅನ್ಸುತ್ತೆ. ಈಗಿರುವವರಿಗೆ ಅದು ಗೊತ್ತಿರೋದಿಲ್ಲ, ಸ್ವಲ್ಪ ವಯಸ್ಸಾದವರಿಗೆ ಅದು ಗೊತ್ತಾಗುತ್ತೆ. ಅದಾದ ನಂತರ ಅದರಲ್ಲಿ ಕೆಲವೊಂದು ಕಾರ್ಯಗಳನ್ನು, ಕೆಲವೊಂದು ಸಾಮಗ್ರಿಗಳನ್ನು ಅವೆಲ್ಲವನ್ನ ಹಾಕಿ ಅದನ್ನು ಶುದ್ಧೀಕರಿಸಿ ಅದನ್ನು ಒಣಗಿಸಿ ತಂದು ಕೊಟ್ಟರೆ, ನೀವು ಒಗೆದದ್ದಕ್ಕೂ ಮಿಷಿನ್ ಒಗೆದದ್ದಕ್ಕೂ ಅವರು ತಂದಿರುವಂಥದ್ದು ಬಹಳ ವ್ಯತ್ಯಾಸವಾಗಿರುತ್ತದೆ. ಅದೇ ರೀತಿ ಪರಿಶುದ್ಧಾತ್ಮನು ನಿಮ್ಮನ್ನು ಒಳಗಿದ್ದು ಆವಿಗೆಯಲ್ಲಿಡುವ ಹಾಗೆ ಇಟ್ಟು ತಾನು ಬಯಸುವಂತೆ ಪರಲೋಕದಲ್ಲಿ ಕಾಣಲ್ಪಡುವಂತಹ ಪರಿಶುದ್ಧ ಸ್ವಾರೂಪ್ಯವನ್ನು ನಿಮ್ಮಲ್ಲಿ ರೂಪಿಸುವುದಕ್ಕೆ ಅವರು ಬಯಸುತ್ತಾರೆ. ಆದ್ದರಿಂದ ದೇವರಾತ್ಮನಿಗೆ ಸ್ಥಳ ಕೊಡಬೇಕು. ದೇವರಾತ್ಮನು ನಮ್ಮನ್ನು ಪರಿಶುದ್ಧತೆಯ ಮೇಲೆ ಪರಿಶುದ್ಧರಾಗಿ ಮಾಡ್ತಾರೆ. ಪರಿಶುದ್ಧಾತ್ಮನು ಪರಲೋಕದಲ್ಲಿ ಇದ್ದವರು, ಪರಲೋಕದಲ್ಲಿ ತಂದೆಯೊಂದಿಗೆ ಇದ್ದವರು, ಮಗನೊಂದಿಗೆ ಇದ್ದವರು. ಅಲ್ಲಿಂದ ನಮ್ಮನ್ನು ರೂಪಿಸುವುದಕ್ಕೋಸ್ಕರವಾಗಿ ಇವತ್ತು ಲೋಕದಲ್ಲಿ ಇಳಿದು ಬಂದಿದ್ದಾರೆ ಪರಿಶುದ್ಧಾತ್ಮನು. ಅವರು ಈ ಲೋಕದಲ್ಲಿ ಇಳಿದು ಬಂದದ್ದು ಯಾತಕ್ಕಾಗಿ ಎಂದರೆ, ಪರಲೋಕದಲ್ಲಿ ತಾನು ಕಂಡಂತಹ ಸ್ವಾರೂಪ್ಯವನ್ನು ನಿಮ್ಮಲ್ಲಿ ರೂಪಿಸುವುದಕ್ಕೋಸ್ಕರವಾಗಿ. ಹಾಗಾದರೆ ಅವ್ರಿಗೆ ತಾನೇ ಗೊತ್ತು, ಪರಲೋಕದಲ್ಲಿ ಇಳಿದವನು ಒಬ್ಬನೂ ಇಲ್ವಲ್ಲ, ಪರಿಶುದ್ಧಾತ್ಮನೇ ಅವುಗಳನ್ನು ನಮಗೆ ಪ್ರಕಟಿಸಿದರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಅಲ್ಲವಾ? ಹಾಗಾಗಿ ಅವರಿಗೆ ಗೊತ್ತು, ನಿಮ್ಮನ್ನು ನೋಡಿದ ಕೂಡಲೇ ಈ ಬಿಳುಪು ಪರಲೋಕಕ್ಕೆ ಮ್ಯಾಚ್ ಆಗುತ್ತಾ, ಈ ಪರಿಶುದ್ಧತೆ ಪರಲೋಕಕ್ಕೆ ಮ್ಯಾಚಿಂಗ್ ಆಗಿರುತ್ತಾ, ಆ ರೀತಿಯಾಗಿ ನೋಡ್ತಾರೆ. ಹಾಗಾದರೆ ಅದನ್ನು ರೂಪಿಸುವಂಥದ್ದು ಪರಿಶುದ್ಧಾತ್ಮನಿಂದ ಮಾತ್ರ ಸಾಧ್ಯವಾಗುತ್ತದೆ. 1 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 2ನೇ ವಾಕ್ಯ ಹೇಳುವುದನ್ನು ನೋಡಿ. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಂದ ವಿಧೇಯರಾಗುವುದಕ್ಕೂ, ಯಾತರಿಂದ? ದೇವರಿಗೆ ವಿಧೇಯರಾಗುವುದಕ್ಕೂ, ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ, ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ಉಳಿದದನ್ನು ಬಿಟ್ಬಿಡಿ, ಅವರು ಬಂದು ಆ ಲೆಟರ್ನ ಇಂಟ್ರೋ ಥರ ಅದನ್ನು ಬರೀತಾ ಇದ್ದಾರೆ. ಆ ಪರಿಶುದ್ಧವಂತರು ಯಾರಿಗೆ ಇದನ್ನು ಬರೀತಾರೆ ಅಂತ ಹೇಳ್ತಾರೆ ಅಂದರೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಿಗೆ. ಒಬ್ಬ ಮನುಷ್ಯರಿಂದ ಉಂಟು ಮಾಡಲ್ಪಡುವಂಥ ಕೆಲವೊಂದು ಸಿದ್ಧಾಂತಗಳ ಮೇರೆಗೆ, ಕೆಲವೊಂದು ಆಜ್ಞೆಗಳ ಮೇರೆಗೆ, ಸಂಪ್ರದಾಯಗಳ ಮೇರೆಗೆ ಪರಿಶುದ್ಧತೆ ಮಾಡಲ್ಪಟ್ಟವರಲ್ಲ. ಇದು ಲೋಕಕ್ಕೆ ತಕ್ಕ ಪರಿಶುದ್ಧತೆ, ಇದು ಪರಲೋಕದೊಂದಿಗೆ ಐಕ್ಯವಾಗದ ಪರಿಶುದ್ಧತೆ. ಆದರೆ ನೀವು ರಕ್ತದಿಂದ ಪರಿಶುದ್ಧ ಮಾಡಲ್ಪಟ್ಟಿದ್ದೀರಾ. ನೀವು ಅದನ್ನು ಗ್ರಹಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ರಕ್ತ ಒಂದು ಕಲೆತನ ಉಂಟು ಮಾಡಬೇಕು. ರಕ್ತ ಅಂದರೆ ಒಬ್ಬ ವ್ಯಕ್ತಿಯ ಒಂದು ಶರ್ಟಲ್ಲಿ ರಕ್ತ ಪಡುವುದಾದರೆ ಅದು ಒಂದು ಕಲೆ ಉಂಟು ಮಾಡುತ್ತಲ್ವಾ? ಆದರೆ ಈ ರಕ್ತ ನಿಮ್ಮ ಕಲೆಗಳನ್ನು ನೀಗಿಸುವಂಥ ರಕ್ತ. ಆದ್ದರಿಂದಲೇ ಅದು ಆತ್ಮಿಕ ಪರಿಶುದ್ಧತೆ. ಹಾಗಾದರೆ ಆ ಪರಿಶುದ್ಧತೆಯನ್ನು ಕಾದುಕೊಳ್ಳುವ ಹಾಗೆ, ಅದರಲ್ಲಿ ಬೆಳೆಯುವ ಹಾಗೆ ಪರಲೋಕದ ಸ್ವಾರೂಪ್ಯ, ಪರಲೋಕದ ದೇವರ ಸ್ವಾರೂಪ್ಯಕ್ಕೆ ಸೀಮಿತವಾದ ಪರಿಶುದ್ಧತೆಯನ್ನು ನಿಮ್ಮಲ್ಲಿ ತರುವುದಕ್ಕೆ ದೇವರಾತ್ಮನು ನಿಮ್ಮನ್ನು ಮೇಲು ಮೇಲು ಶುದ್ಧೀಕರಿಸುತ್ತಿದ್ದಾರೆ. ಅದನ್ನೇ ಅವರು ಹೇಳ್ತಾರೆ, ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ, ಅವರ ಜ್ಞಾನಾನುಸಾರವಾಗಿ ದೇವರಾತ್ಮನ ಪ್ರತಿಷ್ಠೆಯಿಂದ ನೀವು ಯಾರಿಂದ ಶುದ್ಧೀಕರಿಸಲ್ಪಡಬೇಕು? ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡಬೇಕು. ಪವಿತ್ರೀಕರಿಸುವುದು ಎನ್ನುವುದಾದರೆ ಸುಮ್ಮನೆ ನಮ್ಮ ಜೀವನದಲ್ಲಿ ನಾವಾಗಿ ನೇಮಿಸಿಕೊಂಡ ನಿಯಮಗಳಿಂದ ಉಂಟಾಗುವುದಿಲ್ಲ, ಶಾರೀರಿಕ ಬಲದಿಂದ ಉಂಟಾಗುವುದಿಲ್ಲ. ದೇವರಾತ್ಮನು ಕೊಡಬೇಕು. ಅದಕ್ಕೆ ದೇವರಾತ್ಮನೆನ್ನುವವರು ಸುಮ್ಮನೆ ನಮ್ಮನ್ನು ಹಾಡು ಆಡಿಸುವುದಕ್ಕೂ, ಕೈ ತಟ್ಟುವಂತೆ ಮಾಡುವುದಕ್ಕೂ, ಅನ್ಯ ಭಾಷೆಯನ್ನು ಮಾತಾಡಿಸುವುದಕ್ಕೆ ಮಾತ್ರವಲ್ಲ, ಸೇವೆ ಮಾಡಿಸುವುದಕ್ಕೆ ಮಾತ್ರವಲ್ಲ, ನಿಮ್ಮನ್ನು ರೂಪಿಸಬೇಕು. ಹಾಗಾದರೆ ಪರಿಶುದ್ಧಾತ್ಮನಿಗೆ ನೀವು ಬಿಟ್ಟು ಕೊಡಬೇಕು. ಮೊದಲ ಹಂತ ನೋಡಿ, ಸ್ವಲ್ಪ ಪ್ರಾರ್ಥನೆ ಮಾಡಿದ್ವಿ. ದೇವರಾತ್ಮನು ಬಯಸುವ ಹಾಗೆ, ರೂಪಿಸುವ ಹಾಗೆ ಆತ್ಮಿಕ ಬೆಳವಣಿಗೆ, ಕ್ರಿಸ್ತನ ಸಂಪೂರ್ಣ ಬೆಳವಣಿಗೆಗೆ ತಕ್ಕ ಒಂದು ಬೆಳವಣಿಗೆ ನಿಮ್ಮಲ್ಲಿ ರೂಪಿಸಬೇಕು. ಅದು ಬರೆಯಲ್ಪಟ್ಟಂತಹ ಪುಸ್ತಕಗಳಿಂದ ಸಾಧ್ಯವಿಲ್ಲ, ಮನುಷ್ಯರಿಂದ ಉಂಟು ಮಾಡಲ್ಪಟ್ಟಂತಹ ಸಿದ್ಧಾಂತಗಳಿಂದ ಸಾಧ್ಯವಿಲ್ಲ. ಪರಿಶುದ್ಧಾತ್ಮನಿಂದ ಮಾತ್ರ ಅದು 100ಕ್ಕೆ 100ರಷ್ಟು ಸಾಧ್ಯವಾಗುತ್ತದೆ. ಅದನ್ನು ರೂಪಿಸುವುದಕ್ಕೋಸ್ಕರವಾಗಿ ದೇವರಾತ್ಮನೊಳಗಿದ್ದಾರೆ. ಆದರೆ ನಾವು ಅದಕ್ಕೆ ಸ್ಥಳ ಕೊಡಬೇಕು. ದೇವರಾತ್ಮ ನೋಡಿ ಹೇಳ್ತಾನೆ ಇರ್ತಾರೆ, ಇದು ತಪ್ಪು, ಇದು ಪಾಪ. ಹೊರಲೋಕದ ಕಾರ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ತಪ್ಪಾಗೇ ಇರುವುದಿಲ್ಲ. ಅದು ನಿನ್ನ ಸಹೋದರನನ್ನ ಮೂರ್ಖನು ಎಂಬುದಾಗಿ ಹೇಳುವವನು ನರಕಕ್ಕೆ ತಳ್ಳಲ್ಪಡುವನು. ಹೇಳ್ಬೇಕಾದ್ರೆ ಇದೆಲ್ಲ ನೀವು ಹೇಳ್ಬೋದು, ಸಹೋದರನ ನೋಡಿ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ಜಗಳ ಬರಬೇಕಾದ್ರೆ ಮುಟ್ಟಾಳ ಅಂತ ಹೇಳುವುದು ಸಾಮಾನ್ಯ ತಾನೆ, ಮೂರ್ಖನೆನ್ನುವುದು ಸಾಮಾನ್ಯ ತಾನೆ ಎಂಬುದಾಗಿ ನಾವು ತೀರ್ಮಾನಿಸಬಹುದು. ಯೇಸು ಹೇಳಿದರೆ ಒಂದು ಕಾರ್ಯವನ್ನು ನೋಡಿ, ಒಂದು ಸ್ತ್ರೀಯೊಂದಿಗೆ ಪಾಪ ಮಾಡುವವನು ಮಾತ್ರವಲ್ಲ,
ಒಂದು ಸ್ತ್ರೀಯನ್ನ ಇಚ್ಛೆಯಿಂದ ನೋಡುವವನು ಯಾರಾಗಿದ್ದರೂ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ್ದಾಯಿತು, ಆ ಲೆಕ್ಕದಲ್ಲೇ ಅದು ಬರೆಯಲ್ಪಡುತ್ತದೆ ಎಂಬುದಾಗಿ ಹೇಳ್ತಾರೆ. ಇದು ನಮಗೆ ಲಾಜಿಕ್ ಆಗಿ ನಂಬಲಾಗುವುದಿಲ್ಲ. ನಾವೇನ್ ಪಾಪ ಮಾಡಿದ್ವಿ ದೇವರೇ, ಸುಮ್ಮನೆ ನಾವು ನೋಡಿದ್ವಿ ಅಲ್ವಾ, ಇದೇನು ಪಾಪ, ಎಲ್ಲರೂ ಮಾಡುವುದು ತಾನೇ, ಆ ರೀತಿ ಅವರು ಭಾವಿಸಿದರೆ ಇದು ಬೇರೆ. ಪರಿಶುದ್ಧಾತ್ಮನು ನಮ್ಮೊಳಗಿದ್ದು ಅವರೇ ಯಾವುದು ಪಾಪ ಯಾವುದು ಪಾಪವಿಲ್ಲ ಎನ್ನುವುದನ್ನ ನಮಗೆ ಹೇಳುತ್ತಲೇ ಬರಬೇಕು. ಹಾಗೆ ದುಷ್ಟ ಭಾವನೆಗಳೆಲ್ಲವೂ ಪಾಪವೇ. ಕೆಟ್ಟದ್ದು ಮಾಡುವುದು ಮಾತ್ರವಲ್ಲ, ಕೆಟ್ಟ ಉದ್ದೇಶ ತಪ್ಪಾಗಿದ್ದರೂ ಪಾಪ. ಕೆಲವರನ್ನ ನೋಡಿ, ಉದ್ದೇಶ ತಪ್ಪಾಗಿರುತ್ತದೆ, ಕ್ರಿಯೆ ಸರಿಯಾದಂತೆ ಇರುತ್ತದೆ. ಹೊರಗೆ ನೋಡುವಾಗ ಒಳ್ಳೆ ಕಾರ್ಯದಂತೆ ಕಾಣುತ್ತದೆ, ಉದ್ದೇಶ ತಪ್ಪಾಗಿರುತ್ತೆ. ಒಳಗೆ ಜನಗಳಿಗೆ ಸಹಾಯ ಮಾಡುವಾಗೆ ಕಾಣಿಸುತ್ತದೆ, ಆದರೆ ಉದ್ದೇಶ ತಪ್ಪಾಗಿರುತ್ತದೆ. ಕೆಲವು ರಾಜಕಾರಣಿಗಳು ಅವರ ಕಾರ್ಯವನ್ನು ನೋಡಿದ್ರೆ ಹೊರಗೆ ಚೆನ್ನಾಗಿ ಮಾಡುವಂತೆ ಇರುತ್ತೆ, ಉದ್ದೇಶ ತಪ್ಪಾಗಿರುತ್ತೆ. ಕೆಲವರ ಉದ್ದೇಶ ತಪ್ಪಾಗಿರುತ್ತೆ. ಕೆಲವು ಸೇವಕರನ್ನು ನೋಡುವುದಾದರೆ ಒಳಗೆ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಆದರೆ ಯಾಕೆ ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ ಉದ್ದೇಶ, ಅದರ ಒಂದು ಗುರಿ, ಯಾತಕ್ಕಾಗಿ ಮಾಡುತ್ತಾರೆ, ಉದ್ದೇಶ ತಪ್ಪು. ಹಾಗಾದರೆ ಕರ್ತನು ಹೊರಗೆ ತೋರಿಸಲ್ಪಡುವಂತಹ ಕ್ರಿಯೆಗಳನ್ನು ಮಾತ್ರವಲ್ಲ, ಅದನ್ನ ಯಾವ ಉದ್ದೇಶಕ್ಕೆ ಮಾಡುತ್ತಿದ್ದಾರೆ ಎನ್ನುವುದನ್ನ ದೇವರು ನೋಡುತ್ತಾರೆ. ನಾವು ಹೇಳ್ತೀವಿ ಅವನೇನು ಅಂದುಕೊಂಡು ಮಾಡಿದ್ರೂ ಪರವಾಗಿಲ್ಲ, 10 ಬಡವರು ಊಟ ಮಾಡ್ತಾರಲ್ವಾ, ಒಂದು 10 ಬಡವರಿಗೆ ಒಂದು ಒಳಿತುಂಟಾಯ್ತಲ್ವಾ, ಅವನ ಉದ್ದೇಶ ಏನೇ ಆಗಿರಲಿ ಪರವಾಗಿಲ್ಲ, ಅದು ಅವರಿಗೆ ಸಿಗುತ್ತದೆ. ಆದರೆ ಅದನ್ನು ಮಾಡ್ದ ನೋಡಿ, ಆ ಉದ್ದೇಶ ತಪ್ಪಾಗಿದ್ದರೆ ಅವನು ಮಾಡಿದಂತಹ ಒಳಿತಿನ ಫಲ ಹೊಂದಿಕೊಂಡವರಿಗೆ ಸಿಗುತ್ತದೆ, ಆದರೆ ಮಾಡಿದವನಿಗೆ ಸಿಗದಂತೆ ಹೋಗುತ್ತದೆ. ಇದು ಏನು ಲಾಜಿಕ್ ಅಂತ ಕೇಳುತ್ತೀರಾ? ಅದುವೇ ದೇವರಾತ್ಮನು. ದೇವರಾತ್ಮನು ಯಾವುದನ್ನ ಪಾಪ ಅಂತಾರೋ ಅದು ಪಾಪ. ಕೆಲವು ಕಾರ್ಯಗಳಲ್ಲಿ ನೋಡಿ, ಅವರ ನೆನಪುಗಳ ಬಿಂಬ ನಿತ್ಯವೂ ಕೆಟ್ಟವುಗಳೇ. ನೋಡಿ, ಅವನು ಮಾಡುವುದರ ಕುರಿತು ಹೇಳಲಿಲ್ಲ, ಅವನ ನೆನಪಿನ ಆಲೋಚನೆ ಇದೆ ನೋಡಿ, ಅವುಗಳು ನಿತ್ಯವೂ ಕೆಟ್ಟವುಗಳೇ ಎಂಬುದಾಗಿ ದೇವರು ಕಂಡು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಲೋಕವನ್ನು ದೇವರು ನಾಶ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರು ಹೇಳುತ್ತಾರೆ, ಈ ಜನಗಳನ್ನು ಯಾಕೆ ನಾಶ ಮಾಡ್ತಾ ಇದ್ದೀನಿ, ಅವರ ನೆನಪುಗಳ ಬಿಂಬ ನಿತ್ಯವೂ ಕೆಟ್ಟದವುಗಳೇ. ಒಬ್ಬನು ಮಾಡುವುದು ಪರವಾಗಿಲ್ಲ, ಈ ರೀತಿ ಕುಳಿತು ಕೆಲವರು ಪಾಪನೇ ಮಾಡುವುದಿಲ್ಲ, ಹೊರಗೇನು ಮಾಡುವುದಿಲ್ಲ, ಆದರೆ ದೊಡ್ಡ ಪಾಪವನ್ನ ಮಾಡಿಬಿಡುತ್ತಾರೆ. ಕುಳಿತು ಹಾಗೆ ಕಲ್ಪನೆಯಲ್ಲಿ ಪಾಪ ಮಾಡುವುದು, ಹಾಗೆ ಮಾತಾಡುವುದು. ದೇವರು ಹೇಳುತ್ತಾರೆ, ನೆನಪುಗಳ ಬಿಂಬವು ಪಾಪವೇ. ಅವರ ನೆನಪುಗಳ ಬಿಂಬ, ಅವರು ನೆನೆಸುವಂಥದ್ದೇ ನೆನಪುಗಳೇ ಪಾಪ. ನೆನಪುಗಳ ಬಿಂಬ ನಿತ್ಯವೂ ಕೆಟ್ಟವುಗಳು ಎಂಬುದಾಗಿ ದೇವರು ಕಂಡು ಅವರಿಳಿದು ಬಂದು ಭೂಮಿಯನ್ನ ನಾಶ ಮಾಡಿದರು ಎಂಬುದಾಗಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಹಾಗಾದರೆ ಇದೆಲ್ಲ ನಮಗೆ ಬಂದು ಗ್ರಹಿಸಿಕೊಳ್ಳಲಾಗುವುದಿಲ್ಲ. ಅವನು ಪಾಡಿಗೆ ಅವನು ಪಾಪ ಸುಮ್ಮನೆ ಕೂತಿದ್ದಾನೆ. ಕೆಲವರು ಹೇಳ್ಬೇಕಾದ್ರೆ ಹೇಳ್ತಾರೆ, ಅವನು ಪಾಪ ಕಂಡ್ರೆ ಏನೂ ಮಾಡೋದಿಲ್ಲ, ಹಾಗೆ ಕೂತಿರುವ ಸ್ಥಳದಲ್ಲೇ ಕುಳಿತು ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ, ಮತ್ತೊಬ್ಬರ ದೃಷ್ಟಿಯಲ್ಲಿ ಪಾಪ ಒಳ್ಳೆ ಹುಡುಗ, ಮಾತಾಡಕ್ ಬರಲ್ಲ, ಬಹಳ ಒಳ್ಳೆಯವನು, ಆದರೆ ಮನದ ಒಳಗೆ ಇಷ್ಟೊಂದು ಪಾಪ ಓಡ್ತಾ ಇರುತ್ತೆ. ದೇವರು ಹೇಳುತ್ತಾರೆ, ಅದು ಕೂಡ ಪಾಪನೇ. ಅದು ಲೋಕವನ್ನೇ ನಾಶನಕ್ಕೆ ಒಪ್ಪಿಸಿಕೊಟ್ಟಂತಹ ಪಾಪವಾಗಿ ಎಣಿಸಲ್ಪಟ್ಟಿತ್ತು. ಯಾಕೆಂದರೆ ಮೊದಲು ಮನದಲ್ಲಿ ಬರುವಂತಹ ಭಾವನೆಗಳು, ಅನಂತರ ಇಚ್ಛೆಯಾದದ್ದು ಗರ್ಭಧರಿಸುವೆ. ಇಚ್ಛೆ ಎನ್ನುವುದು ಅದು ಒಂದು ಆಸೆ, ಒಂದು ನೆನಪು, ಒಂದು ಭಾವನೆ, ಅದುವೇ ಇಚ್ಛೆ, ಒಂದು ಆಸೆ ಅಷ್ಟೇ. ಅದು ಗರ್ಭಧರಿಸಿ ಸ್ವಲ್ಪ ಸ್ವಲ್ಪವಾಗಿ ಗರ್ಭಧರಿಸಿ ಪಾಪವನ್ನು ಹುಟ್ಟಿಸುತ್ತದೆ. ಪಾಪ ಪರಿಪೂರ್ಣವಾಗುವಾಗ ಮರಣವನ್ನು ಅಡಿಯುತ್ತದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ಯಾವುದು ಪಾಪ ಎನ್ನುವುದನ್ನ ನೀವು ತೀರ್ಮಾನಿಸಬಾರದು, ದೇವರಾತ್ಮನು ತೀರ್ಮಾನಿಸಬೇಕು. ಇವೆಲ್ಲ ಪಾಪ, ಇದು ಪರಲೋಕಕ್ಕೆ ಒಳಗೆ ಹೋಗುವುದಕ್ಕೆ ತಡೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಪರಿಶುದ್ಧಾತ್ಮನು ನಮಗೆ ಕಲಿಸುತ್ತಲೇ ಇರುತ್ತಾರೆ. ಅದಕ್ಕೆ ಕಿವಿಗೊಡಬೇಕು ನೀವು. ಒಂದು ಲಂಚ ಪಡೆಯುವಾಗ ದೇವರಾತ್ಮನು ನಿಮ್ಮ ಬಳಿ ಮಾತಾಡಲ್ವಾ? ಒಂದು ತಪ್ಪಾದ ಒಂದು ಕಾರ್ಯವನ್ನು ಮಾಡುವಾಗ ನೀವು ಎಷ್ಟು ಕಾರಣ ಹೇಳಿದ್ರು ನಿಮ್ಮ ಮನದಲ್ಲಿ ದೇವರಾತ್ಮನಿದ್ದು ಇದು ತಪ್ಪು ಎಂಬುದಾಗಿ ಹೇಳುವುದಿಲ್ವಾ? ಹೇಳ್ತಾರೆ. ಆದರೆ ಅದನ್ನು ಮುಂದುವರಿದು ಆ ಮಾತನ್ನು ಅಲ್ಲಗಳೆದು ಮತ್ತೆ ಮತ್ತೆ ಪಾಪವನ್ನ ಮಾಡುವಾಗ ಆ ಒಂದು ಭಾವನೆ ಗತಿಸಿ ಹೋಗುತ್ತದೆ. ದೇವರಾತ್ಮನು ಹೇಳುವುದನ್ನ ನಿಲ್ಲಿಸಿ ಬಿಡುತ್ತಾರೆ ಆಮೇಲೆ. ಆದ್ದರಿಂದಲೇ ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡುವಿಕೆ. ಪರಿಶುದ್ಧಾತ್ಮನು ಶುದ್ಧೀಕರಿಸಿದರೆ ಹೊರ ತೋರುವಿಕೆಯಲ್ಲಿ ಉಂಟಾಗುವ ಪರಿಶುದ್ಧತೆ ಮಾತ್ರವಲ್ಲ, ಈ ರೀತಿ ಮರೆಯಾಗಿರುವ ಅಶುದ್ಧಗಳನ್ನು ನೀಗಿಸುವ ಹಾಗೆ ಅವರು ಸಹಾಯ ಮಾಡ್ತಾರೆ. ಇವತ್ತು ಮನುಷ್ಯರು ಇಟ್ಟುಕೊಂಡಿರುವುದೆಲ್ಲವೂ ಹೊರ ತೋರುವಿಕೆಯ ಪರಿಶುದ್ಧತೆ ಮಾತ್ರ. ಎಷ್ಟೋ ಇತಿಹಾಸಗಳು, ಪುರಾಣಗಳು, ಗ್ರಂಥಗಳಾಗಿರ್ಬೋದು, ಇಂಥವುಗಳೆಲ್ಲ ನಮಗೆ ಹೇಳಿದ್ರು ಕೂಡ ಅದೆಲ್ಲ ಹೊರ ತೋರುವಿಕೆಯ ಪರಿಶುದ್ಧತೆ.
ನೋಡಿ, ಒಳಗೊಳಗೆ ನಮ್ಮನ್ನು ಅಶುದ್ಧಪಡಿಸುವ ಹಲವಾರು ವಿಚಾರಗಳು ಒಳಗಿದೆಯಲ್ವಾ? ಒಬ್ಬ ಮನುಷ್ಯನ ನೆನಪು ಅಶುದ್ಧಪಡಿಸುತ್ತದಲ್ವಾ? ಅವನ ಆತ್ಮದಲ್ಲಿ ಕರಪ್ಷನ್ ಉಂಟಾಗಿದ್ರೆ ಅವನ ನೆನಪುಗಳ ಬಿಂಬಗಳು ನಿತ್ಯವೂ ಕೆಟ್ಟವುಗಳೇ ಎಂಬುದಾಗಿ ಹೇಳ್ತಾರಲ್ವಾ? ಇದು ಯಾರಿಗೆ ಗೊತ್ತಾಗುತ್ತೆ ಹೊರಗೆ? ಇದನ್ನು ಶುದ್ಧೀಕರಿಸುವುದು ದೇವರಾತ್ಮನು. ಹಾಗಾದರೆ ಅದರಿಂದ ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡುವಂಥದ್ದು, ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡುವುದು, ಇದನ್ನು ಮನದಲ್ಲಿಟ್ಟುಕೊಳ್ಳಬೇಕು. ದೇವರಾತ್ಮನು ನಿಮ್ಮನ್ನು ಪರಿಶುದ್ಧರಾಗಿ ಮಾಡುವುದಕ್ಕೆ ನಿಮ್ಮನ್ನು ಬಿಟ್ಟುಕೊಡಬೇಕು. ಅವರು ಹೇಳುವುದನ್ನು ಅವಾಯ್ಡ್ ಮಾಡಿ. ಯಾಕೆ? ಯಾವ ರೀತಿ? ಇದರಲ್ಲಿ ಏನು ಲಾಜಿಕ್? ಆ ರೀತಿ ಮಾತಾಡಬಾರ್ದು. ಮನದಲ್ಲಿ ಉಂಟಾಗುತ್ತದೆ ತಪ್ಪು, ನಿಲ್ಲಿಸಿ ಅಷ್ಟೇ. ಪ್ರಶ್ನೆಯೆಲ್ಲ ಕೇಳಬೇಡಿ. ಅದು ಲೋಕಜ್ಞಾನಕ್ಕನುಸಾರವಾಗಿ ಸರಿಯಾಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಅದು ತಪ್ಪಾಗಿದೆ. ಹಂಗೆ ಅಲ್ವ ಸತ್ಯವೇದ ಹೇಳುವುದು? 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ ಹೇಳುವಂಥದ್ದು, ದೇವರಿಗೆ ಪ್ರಿಯವಾಗಿರುವ ಸಹೋದರರೇ, ನೀವು ಆತ್ಮದಿಂದ ಶುದ್ಧೀಕರಿಸಲ್ಪಡುವುದರಿಂದಲೂ ಸತ್ಯವನ್ನ ನಂಬುವುದರಿಂದಲೂ ರಕ್ಷಿಸಲ್ಪಡುವ ಹಾಗೆ ಆದಿಯಿಂದ ದೇವರು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನಾವು ನಿಮ್ಮ ಕುರಿತು ಯಾವಾಗಲೂ ದೇವರನ್ನು ಸ್ತೋತ್ರ ಮಾಡುವವರಾಗಿದ್ದೇವೆ. ಇವರೇನು ಹೇಳ್ತಾರೆ ಅಂದರೆ, ನೀವು ದೇವರಾತ್ಮನಿಂದ ಪರಿಶುದ್ಧತೆ ಮಾಡಲ್ಪಡುವುದರಿಂದ ಸತ್ಯವನ್ನು ನಂಬುವುದರಿಂದಲೂ ರಕ್ಷಣೆ ಹೊಂದುವ ಹಾಗೆ. ಇದನ್ನು ನೀವು ಚೆನ್ನಾಗಿ ವಾಕ್ಯವನ್ನು ಓದಿ ಅರ್ಥ ಆಗುತ್ತೆ. ರಕ್ಷಣೆ ಹೊಂದುವುದು ಎಂದರೆ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಏನು ಅಂದರೆ, ನನ್ನ ಪಾಪವನ್ನು ನಾನು ಹೋಗಿ ಅರಿಕೆ ಮಾಡಿ ಕರ್ತನ ರಕ್ತವನ್ನು ನಂಬಿ ನನ್ನ ಪಾಪವನ್ನು ಅರಿಕೆ ಮಾಡುವಾಗ ನನ್ನ ಪಾಪವನ್ನು ಅವರು ಕ್ಷಮಿಸಿ ತಮ್ಮ ರಕ್ತವನ್ನು ಪ್ರೋಕ್ಷಿಸಿ ನನ್ನನ್ನು ರಕ್ಷಿಸಿದರು. ಇದು ರಕ್ಷಣೆ, ಇದು ರಕ್ಷಣೆಯ ಆರಂಭ. ಆದರೆ ಇದು ಸಾಲದು. ಸತ್ಯವೇದ ಹೇಳುತ್ತದೆ, ಅಂತ್ಯದವರೆಗೂ ನೆಲೆಯಾಗಿರುವ ರಕ್ಷಣೆ ಹೊಂದುವನು. ರಕ್ಷಣೆಯನ್ನು ಕೊಟ್ಟರಲ್ವಾ? ಆ ಒಂದು ರಕ್ಷಣೆಯಲ್ಲಿ ನೀವು ಅಂತ್ಯದವರೆಗೂ ನೆಲೆಯಾಗಿರಬೇಕು. ನೀವು ಆ ರಕ್ಷಣೆಯನ್ನು ದಿನಪೂರ್ತಿ ನೀವು ಪರಿಪೂರ್ಣದೆಡೆಗೆ ನಡೆಸಬೇಕು ಎಂಬುದಾಗಿ ಕರ್ತನ ಸತ್ಯವೇದ ಹೇಳುತ್ತದೆ. ಆ ರಕ್ಷಣೆಯ ಪ್ರಥಮ ಹಂತದಲ್ಲೇ ನಾವು ನಿಲ್ಲುತ್ತೇವೆ. ನೀವು ಯಾವ ರಕ್ಷಣೆ ಹೊಂದಿದ್ರಿ ಅಂತ ಕೇಳಿದ್ರೆ ಹೇಳ್ತೀರಾ, ನಾವು 1995ರಲ್ಲಿ ಮೇ ತಿಂಗಳು 3ನೇ ತಾರೀಕು ರಕ್ಷಣೆ ಹೊಂದಿದೆ. ಆ ರೀತಿ ಹೇಳ್ತೀರಾ. ರಕ್ಷಣೆಯ ಮೊದಲ ಹಂತವನ್ನು ಹೊಂದಿದ್ದೀರಾ ಅಷ್ಟೇ. ಅದರ ನಂತರ ಆ ರಕ್ಷಣೆ ಪರಿಪೂರ್ಣವಾಗುವುದು ಬೇರೆ. ಅದನ್ನು ಯಾರು ಮಾಡುವುದು ಅಂತ ಕೇಳಿದರೆ, ಮೊದಲ ಹಂತದ ರಕ್ಷಣೆಯನ್ನು ನಿಮ್ಮ ಹೆಸರನ್ನ ರಿಜಿಸ್ಟರ್ನಲ್ಲಿ ಬರೆಯುತ್ತಾರೆ ನೋಡಿ. ಆ ಒಂದು ಕಾರ್ಯವನ್ನು, ಆ ಒಂದು ರಕ್ಷಣೆಯನ್ನು ಯೇಸುವಿನ ರಕ್ತ ಮಾಡುತ್ತದೆ. ನೀವು ಸ್ಕೂಲಲ್ಲಿ ಸೇರಿದಂಥ ದಿನವನ್ನು ನೋಡಿ, ನಿಮ್ಮ ಹೆಸರನ್ನ ರಿಜಿಸ್ಟರ್ನಲ್ಲಿ ಬರೀತಾರೆ, ಅಡ್ಮಿಷನ್ ಆಗ್ತಾರೆ. ಇದು ನೀವು ಆ ಶಾಲೆಯಲ್ಲಿ ಓದ್ಬೋದು. ಅದಾದ ನಂತರ ಅಲ್ಲಿಗೆ ಮುಗ್ದೋಗುತ್ತಾ? ನನ್ನ ಹೆಸರು ನೋಡಿ ಈ ಸ್ಕೂಲ್ ರಿಜಿಸ್ಟರ್ ಬುಕ್ಕಲ್ಲಿದೆ, ನನಗೆ ಅಡ್ಮಿಷನ್ ಮಾಡಿದ್ದಾರೆ. ಇಲ್ಲ, ಈಗ ತಾನೇ ಒಳಗೆ ಹೋಗ್ತಾ ಇದ್ದೀರಾ. ಒಳಗೋದ ನಂತರ ನೀವು ಕಲಿಸಲ್ಪಡಬೇಕು, ನೀವು ಜ್ಞಾನದಿಂದ ಬಲ ಹೊಂದಲ್ಪಡಬೇಕು. ಅದರಲ್ಲಿ ಹಲವಾರು ಹಂತಗಳಿದೆ, ದಾಟಬೇಕು. ಅದಾದ ನಂತರ ಸ್ಕೂಲ್ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಆಗ ಮಾತ್ರ ಅದು ಪರಿಪೂರ್ಣ ಹೊಂದುತ್ತದೆ. ಇದು ಎಂಟ್ರಿ ಪಾಸ್ ಅಷ್ಟೇ. ಒಳಗೆ ಹೋಗಿ ಕರ್ತನ ಮಕ್ಕಳೊಂದಿಗೆ ದೇವರ ರಾಜ್ಯದಲ್ಲಿ ದೇವರ ವಾಕ್ಯದೊಂದಿಗೆ ದೇವರಾತ್ಮನೊಂದಿಗೆ ಸಮೀಪವಾಗುವುದಕ್ಕೆ ನಿಮಗೆ ಕೊಡಲ್ಪಡುವಂತಹ ಒಂದು ಗೇಟ್ ಪಾಸ್. ಅದುವೇ ದೇವರ ರಕ್ತ. ಆ ರಕ್ತ ನಿಮ್ಮನ್ನು ತೊಳೆಯುತ್ತದೆ. ಇವನು ದೇವರವನು, ಕರ್ತನ ಮಕ್ಕಳ ಒಂದು ಪಾತ್ರವನ್ನು ನೇಮಿಸಿರಿ. ಆ ರೀತಿ ಅಡ್ಮಿಷನ್ ಮಾಡಿ ಒಳಗೆ ತಳ್ಳುತ್ತಾರೆ. ಅದಾದ ನಂತರ ಒಳಗೊಬ್ಬರಿದ್ದಾರೆ. ಅವರೇನು ಮಾಡುತ್ತಾರೆಂದರೆ ನಿಮಗೆ ಒಂದೊಂದಾಗಿ ಕಲಿಸಿಕೊಡುತ್ತಾರೆ. ಅದುವೇ ಸತ್ಯವೇದ ಹೇಳುತ್ತದೆ, ನೀವು ಯಾತಕ್ಕೆ ಒಳಗೆ ಕಳುಹಿಸಲ್ಪಟ್ಟಿರೋ ಆ ಉದ್ದೇಶವನ್ನು ಪರಿಪೂರ್ಣ ಮಾಡುವುದಕ್ಕೆ ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನ ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನ ಆದಿಯಿಂದ ಆರಿಸಿಕೊಂಡಿದ್ದಾರೆ. ಅದೇ ವಾಕ್ಯದ ಅರ್ಥ. ನೀವು ಮೇಲ್ನೋಟವಾಗಿ ಓದುವಂತಹ ಕೆಲವೊಂದು ವಾಕ್ಯಗಳು ಅದು ಪೌರನಂತಹ ವ್ಯಕ್ತಿಗಳು ಬರೆದಂತಹ ವಾಕ್ಯಗಳು. ಮೇಲ್ನೋಟವಾಗಿ ಓದುವುದಾದರೆ ಏನು ಅರ್ಥವಾಗುವುದಿಲ್ಲ ನಿಮಗೆ. ಅವರು ಉಪಯೋಗ ಮಾಡಿರುವಂತಹ ಭಾಷೆ, ಆ ಲ್ಯಾಂಗ್ವೇಜ್, ಆ ಒಂದು ರಚನೆ, ಅದು ಆಂಗ್ಲ ಭಾಷೆಯಲ್ಲಾಗಿರ್ಬೋದು, ಯಾವ ಭಾಷೆಯಾಗಿರ್ಬೋದು, ಸ್ವಲ್ಪ ಸುತ್ತಿ ಇರುತ್ತದೆ. ಪೇತ್ರನು ಒಂದು ಕಡೆ ಹೇಳ್ತಾರೆ, ಅವರು ಬರೆಯುವುದು ಮಾತಾಡುವುದು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗಿದೆಯಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ನೀವು ಸ್ವಲ್ಪ ನಿಧಾನಿಸಿ ಓದಿದ್ರೆ ಗ್ರಹಿಸಲಾಗದಿರುವಂಥದ್ದು ಯಾವುದೂ ಇಲ್ಲ. ಅವರೇನು ಹೇಳ್ತಾರೆ ಅಂದರೆ, ದೇವರಿಗೆ ಪ್ರಿಯರಾದ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆ ಹೊಂದುವ ಹಾಗೆ. ಹಾಗಾದ್ರೆ ನಾವು ಹೇಳ್ಬೋದು, ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವಲ್ಲ, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಅಂದ್ಕೊಂಡಿದ್ದೀವಲ್ವ? ನೀವೇ ಅಂದ್ಕೊಂಡಿದ್ದೀರಾ ಆ ರೀತಿ?
ನೀವು ರಕ್ಷಣೆಗೆ ಸಮೀಪವಾಗಿದ್ದೀರಾ, ಎಂಟ್ರಿ ಆಗಿದ್ದೀರಾ. ರಕ್ಷಿಸಲ್ಪಟ್ಟವರೊಂದಿಗೆ ನಿಮ್ಮ ಒಂದು ಭಾಗ ನೇಮಿಸಲ್ಪಟ್ಟಿದೆ. ಸ್ಕೂಲೊಳಗೆ ಬಂದಿದ್ದೀರಾ, ಸ್ಕೂಲಲ್ಲಿ ಬಂದಿದ್ದೀರಾ, ರಿಜಿಸ್ಟರ್ ನಿಮ್ಮ ಹೆಸರಿದೆ ಎನ್ನುವುದರಿಂದ ನೀವು ಎಲ್ಲವನ್ನ ಕಲಿತಿದ್ದೀರಿ ಎಂಬುದಾಗಿ ಅರ್ಥವಲ್ವಲ್ಲ. ಅನಂತರವೇ ಬೇರೆ ಒಂದು ಜೀವಿತ ಆರಂಭವಾಗುತ್ತದೆ. ಅದನ್ನೇ ಸತ್ಯವೇದೆಯಲ್ಲಿ ಹೇಳುತ್ತದೆ, ನೀವು ಆತ್ಮದಿಂದ ಶುದ್ಧೀಕರಿಸಲ್ಪಡಬೇಕು, ಸತ್ಯವನ್ನು ನಂಬಬೇಕು. ಇದರಿಂದಲೇ ನೀವು ಯಾಕೆ ಕರೆಯಲ್ಪಟ್ಟಿದ್ದೀರೋ ಆ ಒಂದು ರಕ್ಷಣೆ ನಿಮ್ಮೊಳಗೆ ಪರಿಪೂರ್ಣವಾಗುತ್ತದೆ. ನೀವು ಇವುಗಳಿಂದಲೇ ಪರಿಪೂರ್ಣ ರಕ್ಷಣೆಯನ್ನು ಹೊಂದಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಪ್ರತ್ಯೇಕವಾಗಿ ಗಮನಿಸಬೇಕಾದದ್ದು ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡುವಂಥದ್ದು. ದೇವರಾತ್ಮನು ನಮ್ಮಲ್ಲಿ ಪರಿಪೂರ್ಣವಾಗಿರುವುದು ಮೊದಲ ಉದ್ದೇಶವೇ ನಿಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ. ಯೇಸು ತಮ್ಮ ರಕ್ತದಿಂದ ನಿಮ್ಮ ಮೇಲೆ ರಕ್ತವನ್ನು ಪ್ರೋಕ್ಷಿಸಿ ನಿಮ್ಮ ಹಳೆಯ ವ್ಯಕ್ತಿಯನ್ನ ಕಳಚಿ ಬಿಡುವಂತೆ ಮಾಡಿ ಸೈತಾನನ ಬಳಿ ಒಂದು ಕ್ರಯವನ್ನು ಕೊಟ್ಟು ತಮ್ಮ ರಕ್ತದಿಂದ ನಿಮ್ಮನ್ನ ಕ್ರಯಕ್ಕೆ ಪಡೆದುಕೊಂಡು ಒಳಗೆ ಅಡ್ಮಿಷನ್ ಮಾಡಿದರು. ಒಳಗೆ ದೊಡ್ಡ ಗ್ರೂಪ್ ಒಳಗಿದೆ. ಯಾರು ದೇವರಾತ್ಮನ ಒಳಗಿದ್ದಾರೆ ಅವರೇ ನಿಮ್ಮನ್ನ ಮತ್ತೊಮ್ಮೆ ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ನಿಮ್ಮನ್ನ ಮಾರ್ಗ ನಡೆಸುತ್ತಾರೆ. ಹಲವರು ಮೊದಲು ಅಡ್ಮಿಷನ್ ಹಾಕಿ ಒಳಗೆ ಬಂದ ಕೂಡಲೇ ತೃಪ್ತಿ ಹೊಂದುತ್ತಾರೆ. ತೃಪ್ತಿ ಹೊಂದಿ ಏನು ಮಾಡ್ತಾರೆ ಎಂದರೆ, ನಾವು ರಕ್ಷಣೆ ಹೊಂದಿದ್ವಿ ಎಂಬುದಾಗಿ ಹಳೆ ಕತೆ ಮಾತಾಡ್ತಿರ್ತಾರೆ. ನಾವೆಲ್ಲ ಒಂದು ಕಾಲದಲ್ಲಿ ಕುಡಿದು ಪಾಪ ಮಾಡಿ ಎಷ್ಟೊಂದು ತಪ್ಪುಗಳನ್ನು ಮಾಡಿ ಯೇಸುವನ್ನ ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದಿದೆ. ಈಗೇನು ಮಾಡ್ತಾ ಇದ್ದೀರಾ? ಆ ರಕ್ಷಣೆಯನ್ನು ಹಂಗೆ ಕಾಪಾಡ್ಕೊತಾ ಇದ್ದೀನಿ. ನೀವು ಆ ರೀತಿ ಅಂದುಕೊಂಡಿದ್ದೀರಾ? ನೀವು ಪರಿಪೂರ್ಣ ರಕ್ಷಣೆಯನ್ನ ಪರಿಪೂರ್ಣತೆಯನ್ನು ಹೊಂದಬೇಕಂದ್ರೆ ಒಳಗೆ ಬಹಳ ಕೆಲಸಗಳು ಉಂಟು ನಿಮಗೆ. ಮೊದಲು ಹೊರಗೆ ನಿಂತ್ರಿ, ಅಡ್ಮಿಷನ್ ಹಾಕಾಯ್ತು, ಸ್ಕೂಲ್ ಒಳಗೆ ಹಾಕಿದ್ದಾಯ್ತು, ಒಳಗೆ ಬಹಳ ಕೆಲಸ ಇದೆಯಲ್ವಾ? ಅದನ್ನು ಯಾರು ಮಾಡ್ತಾರೆ ಅಂದರೆ ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡುವಂಥದ್ದು. ಅದಕ್ಕೆ ನೀವು ದಿನ ನಿಮ್ಮನ್ನು ಬಿಟ್ಕೊಡ್ಬೇಕು. ನೀವು ಅದರಲ್ಲೇ ತೃಪ್ತಿ ಹೊಂದಿದ್ದೀರಾ ಅಂದರೆ ನಾವು ಒಳಗೆ ಬಂದಿದ್ದೀವಿ ಅಲ್ವಾ? ಪರಿಶುದ್ಧತೆಯ ಒಂದು ಪಾತ್ರ, ಸೇವಕನ ಒಂದು ಪಾತ್ರ, ದೇವರ ಮಕ್ಕಳ ಒಂದು ಭಾಗ. ಚರ್ಚ್ಗೆ ಹೋಗ್ಬೋದು, ಕೂತ್ಕೋಬೋದು, ಟ್ರ್ಯಾಕ್ಸ್ ಕೊಡ್ಬೋದು, ಸೇವೆ ಮಾಡ್ಬೋದು. ರಕ್ತದಿಂದ ನಮಗೆ ಇದೆಲ್ಲ ಸಿಕ್ಕಿದೆಯಲ್ವಾ? ಎಲ್ಲ ಒಳ್ಳೆಯದೇ. ಅಷ್ಟು ಮಾತ್ರವಲ್ಲ, ನೀವು ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡಬೇಕು. ನೀವು ಅದರಲ್ಲೇ ತೃಪ್ತಿ ಹೊಂದಿ ಹಾಗೆ ಕೂರಬಾರದು. ಇದಲ್ಲ, ನೀವು ದೇವರಾತ್ಮನಿಂದ ಶುದ್ಧೀಕರಿಸಲ್ಪಡುವಂಥದ್ದನ್ನು ದೇವರಾತ್ಮನ ಮಾತನ್ನು ನಂಬುವುದರಲ್ಲಿಯೇ ನಿಮ್ಮ ರಕ್ಷಣೆಯನ್ನು ಪರಿಪೂರ್ಣ ಮಾಡಿಕೊಳ್ಳಲು ಸಾಧ್ಯ. ಅದೇಗೆ ನಡೆಯುತ್ತದೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತದೆ, ಶರೀರದೀನ ಸ್ವಭಾವದಿಂದ ಬದುಕಿದರೆ ಸಾಯುತ್ತೀರಾ, ಆತ್ಮದಿಂದ ಶರೀರದ ಕ್ರಿಯೆಗಳನ್ನು ನಾಶ ಮಾಡಿದರೆ ಬದುಕುತ್ತೀರಾ. ದೇವರಾತ್ಮನು ಯಾತಕ್ಕಾಗಿ ನಮ್ಮಲ್ಲಿ ಕೊಡಲ್ಪಟ್ಟಿದ್ದಾರೆ? ಅದಕ್ಕೆ ಹಲವು ಕಾರಣಗಳು ಉಂಟು. ಅವರು ನನ್ನಲ್ಲಿ ಬಹಳ ಪ್ರೊಸೆಸಿಂಗನ್ನು ಉಂಟು ಮಾಡುತ್ತಲೇ ಇದ್ದಾರೆ. ಅವೆಲ್ಲವೂ ಕೂಡ ಪರಲೋಕದ ಸ್ವಾರೂಪ್ಯದಲ್ಲಿ ನನ್ನನ್ನು ಜೋಡಿಸುವುದಕ್ಕಿರುವ ಪ್ರಾಸೆಸ್. ಒಳಗೆ ಬಂದು ಒಳಗೊಳಗಿದ್ದವರು ಕೆಲಸ ಮಾಡ್ತಾನೆ ಇದ್ದಾರೆ. ಓ, ಇದು ಪರಲೋಕದಲ್ಲಿ ಮ್ಯಾಚಿಂಗ್ ಆಗುವುದಿಲ್ಲ, ಇದು ಹೊಂದಲಾರುವುದಿಲ್ಲ, ಇದನ್ನು ತೆಗಿಬೇಕು, ಈ ಸ್ಥಳದಲ್ಲಿ ಇದನ್ನು ಕೂಡಿಸಬೇಕು, ಇದು ಒಂದು ಕಡಿಮೆಯಾಗಿದೆ ಎಂಬುದಾಗಿ ಒಳಗೆ ನೋಡಿದ್ರೆ ದಿನ ಕೆಲಸ ಮಾಡ್ತಾನೆ ಇರ್ತಾರೆ. ಆ ಒಂದು ಕೆಲಸವನ್ನು ದೇವರಾತ್ಮನ ಮಾಡಲು ನೀವು ಬಿಟ್ಟು ಕೊಡಬೇಕು. ಅದುವೇ ಸತ್ಯವೇದ ಹೇಳುತ್ತದೆ. ಶರೀರ ದೀನವಾಗಿ ಬದುಕಿದರೆ ಸಾಯುತ್ತೀರಾ. ಶರೀರವು ನಿಮಗೆ ಒಂದು ಬದುಕನ್ನು ಕೊಡುತ್ತದೆ. ವಾಕ್ಯ ಹೇಳುತ್ತದೆ, ಮಾಂಸ ಒಂದು ಬದುಕನ್ನು ಕೊಡುತ್ತದೆ, ಅದರಲ್ಲಿ ಸಂಶಯವಿಲ್ಲ. ಶರೀರ ನಮಗೊಂದು ಸ್ಥಾನವನ್ನು ಕೊಡುತ್ತದೆ. ಶರೀರದಲ್ಲಿ ಬದುಕುಂಟಾಗುತ್ತದೆ. ಕೆಲವರು ಅಂದುಕೊಳ್ಳುತ್ತಾರೆ, ನಾವು ಬಹಳ ತಂತ್ರವಾಗಿ ಜ್ಞಾನವಾಗಿ ನಮ್ಮ ಶರೀರದ ಮುಖಾಂತರವಾಗಿ ಮನೆ ಪಡೆದಿದ್ದೇವೆ, ನೆಲವನ್ನು ಪಡೆದಿದ್ದೇವೆ, ಕಟ್ಟಡವನ್ನು ಕಟ್ಟಿದ್ದೇವೆ. ಶರೀರ ಒಂದು ಬದುಕನ್ನು ಉಂಟು ಮಾಡುತ್ತದೆ. ಹಲವರನ್ನ ಕೆಳಗೆ ತಳ್ಳಿ ಅಥವಾ ಅವ್ರನ್ನ ನಿರ್ಮೂಲ ಮಾಡಿ ಕೆಲಸ ಮಾಡಿ ನೋಡಿ, ಎಷ್ಟೊಂದು ಕೂಡಿಸಿಟ್ಟಿದ್ದೇನೆ. ಶರೀರ ಒಂದು ಕಾರ್ಯವನ್ನು ಉಂಟು ಮಾಡುತ್ತದೆ, ಬದುಕನ್ನು. ಅದರಲ್ಲಿ ಯಾವ ಒಂದು ಸಂಶಯ ಇಲ್ಲ. ಶರೀರದಲ್ಲಿ ಹೋದ್ರೆ ನೀವು ಸಾಯ್ತೀರಾ ಅಂತ ಅಲ್ಲ. ಶರೀರದಿಂದ ಬದುಕಿದರೆ ಆ ಒಂದು ಬದುಕಿಗೆ ಒಂದು ಎಂಡಿದೆ. ಅದು ಮರಣವನ್ನು ಉಂಟು ಮಾಡುವಾಗ ನೀವು ಶರೀರದಿಂದ ಬದುಕಿದಂತಹ ಒಂದು ಬದುಕು ನಿಮಗೆ ಸಹಾಯ ಮಾಡಲಾಗದೆ ಹೋಗುತ್ತದೆ. ಹಾಗಾದರೆ ಶರೀರಕ್ಕನುಸಾರವಾಗಿ ಬದುಕಿದರೆ, ಶರೀರಕ್ಕನುಸಾರವಾಗಿ ಮಾತ್ರವೇ ನೀವು ಬದುಕಿದರೆ ಸಾಯುತ್ತೀರಾ. ಆದರೆ ಮತ್ತೊಂದು ಕಾರ್ಯ ಹೇಳುತ್ತದೆ, ಆತ್ಮದಿಂದ ಶರೀರದ ಕ್ರಿಯೆಗಳನ್ನು ನಾಶ ಮಾಡಿದರೆ ಬದುಕ್ತೀರಾ. ಶರೀರದ ಕ್ರಿಯೆಗಳು ಎಂಬುದಾಗಿ ದೊಡ್ಡ ಪಟ್ಟಿಯೇ ಇದೆ. ಮನುಷ್ಯನ ಮನದಿಂದ ಕ್ರೋಧಗಳು, ವಿರೋಧಗಳು, ಪಾಪವು, ಕೆಟ್ಟತನವು ಎಲ್ಲವೂ ಹೊರಟು ಬರುತ್ತದೆ. ಅದು ಮನುಷ್ಯನನ್ನು ಅಶುದ್ಧ ಮಾಡುತ್ತದೆ ಎಂಬುದಾಗಿ ಯೇಸು ಹೇಳಿದರು. ಇವೆಲ್ಲ ನಮ್ಮ ಶರೀರದ ಅವಯವಗಳ ಒಳಗಿದ್ದು ಮಾಡುವ ಕ್ರಿಯೆಗಳು. ಇದು ಎಲ್ಲರಲ್ಲಿಯೂ ಇರುತ್ತದೆ.
ಆದರೆ ಸತ್ಯವೇದ ಹೇಳುತ್ತದೆ, ನಿಮ್ಮಲ್ಲಿರುವಂತಹ ಆ ಶರೀರದಿನ ಕ್ರಿಯೆಗಳು ವರಾಂಗವಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ದೊಡ್ಡ ಪಟ್ಟಿಯನ್ನು ಹೇಳುವುದನ್ನು ನೋಡ್ರಿ. ಶರೀರದ ಕ್ರಿಯೆಗಳು ಗಲಾತ್ಯರ ಪುಸ್ತಕದಲ್ಲಿ ಅವೆಲ್ಲವನ್ನು ನಾವು ನೋಡಬಹುದು. ಅವುಗಳೆಲ್ಲವೂ ಎಲ್ಲ ಮನುಷ್ಯರ ಒಳಗೆ ಎಲ್ಲ ಶರೀರದಲ್ಲಿ ಇರುವಂಥದ್ದು. ಆದರೆ ಅವುಗಳನ್ನು ನಾಶ ಮಾಡಲು ಸಾಧ್ಯವಾ ಅಂತ ಕೇಳಿದರೆ ಅದು ಸಾಧ್ಯ. ಅದು ಮನುಷ್ಯನ ಪ್ರಯತ್ನದಿಂದ ಸಾಧ್ಯವಿಲ್ಲ. ಶರೀರದಲ್ಲಿ ಪ್ರಯತ್ನ ಮಾಡುವವರು ಸೋತೋಗಿದ್ದಾರೆ. ಆತ್ಮದಿಂದ, ನಿಮ್ಮಲ್ಲಿರುವ ಪರಿಶುದ್ಧಾತ್ಮನ ಬಲದಿಂದ ಅವುಗಳನ್ನು ನಿಮ್ಮಿಂದ ಜಯಿಸಲು ಸಾಧ್ಯ. ನಾಶ ಮಾಡಲ್ಪಡುವ ಕ್ರಿಯೆಗಳನ್ನು ನಾಶ ಮಾಡಲು ಸಾಧ್ಯ. ಅಡಗಿಸಬೇಕಾದವುಗಳನ್ನು ಅಥವಾ ಅದನ್ನು ಜಯಿಸಬೇಕಾದ ಕಾರ್ಯಗಳನ್ನು ಜಯಿಸಲು ಸಾಧ್ಯ. ಅದಕ್ಕೆ ಪರಿಶುದ್ಧಾತ್ಮನು. ಹಾಗಾದರೆ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ನಾವು ಸುಮ್ಮನೆ ಪರಿಶುದ್ಧಾತ್ಮನ ಒಂದು ಪ್ರಯೋಜನ ಗೊತ್ತಿಲ್ಲದೆ ನಾವು ಪರಿಶುದ್ಧಾತ್ಮನ ಕುರಿತಾಗಿ ಹಾಡಾಡುವುದಕ್ಕೂ, ಕೈ ತಟ್ಟುವುದಕ್ಕೂ, ಶಬ್ದವನ್ನು ಎತ್ತಿ ಪ್ರಾರ್ಥನೆ ಮಾಡುವುದಕ್ಕೂ, ಸೇವೆಯನ್ನು ಮಾಡುವುದಕ್ಕೂ ದೇವರಾತ್ಮನಿಂದ ಉಪಯೋಗಿಸಲ್ಪಡುತ್ತೇವೆ ಎಂಬುದಾಗಿ ಹೊರಗೆ ನಾವು ಹೇಳಿಕೊಳ್ಳುತ್ತೇವೆ. ದೇವರಾತ್ಮನ ನಿಜವಾದ ಉಪಯೋಗ ನಿಮ್ಮ ಶರೀರದ ಕ್ರಿಯೆಗಳನ್ನು ನಾಶ ಮಾಡಿ, ಶರೀರ ಒಂದು ಕಡೆ ಒಬ್ಬ ಮನುಷ್ಯನನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತೆ. ಅದನ್ನು ಸೋಲಿಸಿ ನಿಮ್ಮಲ್ಲಿ ಪರಲೋಕವನ್ನು ಸ್ವತಂತ್ರಿಸುವಂಥ ಒಬ್ಬ ಮನುಷ್ಯನನ್ನು ರೂಪಿಸುವಂಥ ಕೆಲಸವನ್ನು ಪರಿಶುದ್ಧಾತ್ಮನು ನಿಮ್ಮ ಮೂಲಕ ಮಾಡುತ್ತಾರೆ. ಅದೇನು ಎನ್ನುವುದನ್ನು ನೀವು ಕೇಳಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಶರೀರದಲ್ಲಿ ಕ್ರಿಯೆ ಮಾಡುವ ಶರೀರದ ಕ್ರಿಯೆಗಳು ಅದು ಪ್ರತಿ ವ್ಯಕ್ತಿಗೆ ವ್ಯತ್ಯಾಸವಾಗುತ್ತದೆ. ಒಬ್ಬೊಬ್ಬರಿಗೂ ಒಂದೊಂದು ಕಾರ್ಯದ ಮೇಲೆ ಆಸೆ ಇರುತ್ತದೆ, ಒಬ್ಬೊಬ್ಬರಿಗೂ ಒಂದೊಂದು ವಿಷಯದ ಮೇಲೆ ಇಚ್ಛೆ ಇರುತ್ತದೆ. ಇವುಗಳನ್ನು ಪರಿಶುದ್ಧಾತ್ಮನು ನಮಗೆ ಬೆಟ್ಟು ಮಾಡಿ ತೋರಿಸಿ ಅದಕ್ಕೇನು ಮಾಡಬೇಕು, ದೇವರಾತ್ಮನ ಬಲದಿಂದ ಮಾಂಸಿಕ ಕ್ರಿಯೆಗಳನ್ನು ಜಯಿಸಬೇಕು. ಅದು ಸಾಧ್ಯವಾ ಅಂತ ಕೇಳ್ತೀರಾ? ಖಂಡಿತ ಸಾಧ್ಯ. ಹೆಂಗ್ ಸಾಧ್ಯ ಅಂದರೆ, ನಿಮ್ಮ ಶರೀರಕ್ಕಿಂತಲೂ ದೇವರಾತ್ಮನು ದೊಡ್ಡವರು. ನಿಮ್ಮ ಮಾಂಸದ ಬಲಕ್ಕಿಂತ ದೇವರಾತ್ಮನ ಬಲ ದೊಡ್ಡದ್ದು. ಆ ದೇವರಾತ್ಮನ ಯಾರು ಅಂತ ಯೋಚನೆ ಮಾಡಿ ನೋಡಬೇಕು. ನಡಗಿಸಲು ಸಾಧ್ಯವಾ? ನಿಮ್ಮಿಂದ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮನ ಮುಖಾಂತರವಾಗಿ ಅವರ ಮೂಲಕ ಏನು ಬೇಕಾದರೂ ಮಾಡ್ಬೋದು. ನೀವು ಏನು ಒಂದು ಚಿಕ್ಕ ಮನುಷ್ಯರು ತಾನೆ ನಾವು. ನಿಮ್ಮಲ್ಲಿ ದೇವರು ಒಂದು ಬದಲಾವಣೆಯನ್ನು ತರುವುದು ದೊಡ್ಡ ಕಷ್ಟ ಕಾರ್ಯವಲ್ಲ. ಅವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾತನು. ದೇವರಾತ್ಮನು ಭೂಮಿ ಪೂರ್ತಿಯಾಗಿ ಹೊಸದಾಗಿ ನವೀಕರಿಸಿದವರು. ಆಳದ ಮೇಲೆ ಕತ್ತಲಿತ್ತು, ದೇವರಾತ್ಮನು ಆದಿಸಾಗರಗಳ ಮೇಲೆ ಸಂಚರಿಸುತ್ತಿದ್ದ. ಅವರು ಅದರ ಮೇಲೆ ದೇವರು ಬಯಸುವ ಕಾರ್ಯಗಳನ್ನು ಉಂಟು ಮಾಡಿದರು. ಎಷ್ಟೋ ದೊಡ್ಡ ಕಾರ್ಯವನ್ನು ಉಂಟು ಮಾಡಿದವರು. ನಿಮ್ಮ ಚಿಕ್ಕ ಬದುಕಲ್ಲಿ ನಿಮ್ಮ ಚಿಕ್ಕ ದೇಹದ ಕ್ರಿಯೆಗಳನ್ನು ನಾಶ ಮಾಡಲು ಅವರಿಂದ ಸಾಧ್ಯ ಇಲ್ವಾ? ನೀವು ಸ್ಥಳ ಕೊಡಬೇಕು. ನೀವು ಅದನ್ನು ಸ್ವೀಕರಿಸಿಕೊಳ್ಳಬೇಕು. ಏನು ಮಾಡಕ್ಕೆ ಹೇಳ್ತಾರೋ ಅದನ್ನು ಮಾಡಬೇಕು. ಆ ರೀತಿ ಮಾಡಿದರೆ ಅವುಗಳನ್ನು ಅಡಗಿಸಲು, ಅವುಗಳನ್ನು ನೀಗಿಸುವುದಕ್ಕೂ, ಅವುಗಳನ್ನು ಜಯಿಸುವುದಕ್ಕೂ ದೇವರಾತ್ಮನಿಗೆ ದೊಡ್ಡ ಕಷ್ಟವಾದ ಕಾರ್ಯವಲ್ಲ. ಆದರೆ ನೀವು ದೇವರಾತ್ಮನ ಅರ್ಥ ಮಾಡಿಕೊಳ್ಳಬೇಕು. ಅವರು ನಿಮ್ಮ ಸ್ವಾತಂತ್ರ್ಯದಲ್ಲಿ ತಲೆ ಇಡುವುದಿಲ್ಲ. ಎಲ್ಲರಿಗೂ ಒಂದೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ನೀವು ಕೇಳಿದರೆ ಮಾತ್ರ ಅದನ್ನು ಮಾಡ್ತಾರೆ. ಅವರಾಗಿ ಸುಮ್ಮನೆ ಒಳಗೆ ಬಂದು ಇಲ್ಲ ನನ್ನ ಬಿಡುವುದಿಲ್ಲ ಎಂಬುದಾಗಿ ಹೇಳಿ ಬಲಾತ್ಕಾರ ಮಾಡಿ, ಬಲವಂತ ಮಾಡಿ, ಆ ಪರಿಶುದ್ಧತೆಯನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಕೈಕರಣ ಕಟ್ಟಾಕಿ ನಿಮ್ಮನ್ನು ಶುದ್ಧೀಕರಿಸುವುದಿಲ್ಲ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಸ್ವಾತಂತ್ರ್ಯ ನಮ್ಮೊಳಗಿದೆ. ಹಾಗಾದರೆ ನಾವೇನು ಮಾಡಬೇಕು? ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ಶರೀರ ಮಾತಾಡುವುದಕ್ಕೆ ಸ್ಥಳ ಕೊಡದೆ ದೇವರಾತ್ಮನು ಏನು ಹೇಳ್ತಾರೋ ಆ ಕಾರ್ಯಗಳಿಗೆ ನೀವು ಸ್ಥಳ ಕೊಡುವುದಾದರೆ, ದೇವರಾತ್ಮನಿಂದ ಮಾಂಸದ ಕ್ರಿಯೆಗಳನ್ನು ನಾಶ ಮಾಡಿದರೆ ಬದುಕುತ್ತೀರಾ. ಬದುಕುತ್ತೀರಾ ಅಂದರೆ ಏನು? ನಿತ್ಯ ಜೀವಿತವನ್ನು ನೀವು ಹೊಂದುತ್ತೀರಾ. ಅದುವೇ ನಿತ್ಯ ಜೀವಿತ, ಪರಲೋಕದಲ್ಲಿ ಉಂಟಾಗುವ ಜೀವನ. ಅದನ್ನೇ ಸತ್ಯವೇದ ಹೇಳುತ್ತದೆ. ಎರಡನೇ ಕಾರ್ಯವನ್ನು ನೋಡಿ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟದಾಗಿದೆ. ಹಾಗಾದರೆ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಮೊದಲ ಕಾರ್ಯ ಪರಿಶುದ್ಧಾತ್ಮನು. ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ನಾವೇ ಯಾವುದನ್ನು ಹೇಗೆ ಎಲ್ಲಿ ಉಪಯೋಗಿಸಬೇಕು ಎನ್ನುವುದರಲ್ಲಿ ಗಮನವಿಲ್ಲದೆ ಇರುತ್ತೇವೆ. ಮೊದಲ ಕಾರ್ಯ ನಿಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೆ, ಪರಿಶುದ್ಧಾತ್ಮನ ಸ್ವಾರೂಪ್ಯವನ್ನು ಧರಿಸಿಕೊಳ್ಳುವುದಕ್ಕೂ, ಪರಲೋಕ ಬಯಸುವಂತಹ ಪರಿಶುದ್ಧತೆಯನ್ನು ರೂಪಿಸಿಕೊಳ್ಳುವುದಕ್ಕೂ ದೇವರು ಕೊಟ್ಟಿರುವ ಮೊದಲ ಕಾರ್ಯ ಪರಿಶುದ್ಧಾತ್ಮನು. ಅವರು ನಿಮಗೆ ಕಲಿಸುವ ಹಾಗೆ ನೀವು ನಡೆಯಬೇಕು. ಶರೀರ ಒಂದು ಮಾತಾಡ್ತಾ ಇರುತ್ತೆ, ಒಳಗೆ ನಿಮ್ಮ ಶಾರೀರಿಕ ಕ್ರಿಯೆಗಳು ಒಂದು ಕಾರ್ಯವನ್ನು ಕಲಿಸ್ತಾನೆ ಇರುತ್ತೆ. ನಾವು ಅದಕ್ಕೆ ಕಿವಿಗೊಡದೆ ದೇವರಾತ್ಮನಿಂದ ಮಾಂಸಿಕ ಕ್ರಿಯೆಗಳನ್ನು ನಾಶ ಮಾಡಿದ್ರೆ ಬದುಕ್ತೀವಿ. ಎರಡನೇ ಸೌಲಭ್ಯ ದೇವರು ನಮಗೆ ಕೊಟ್ಟಿರುವುದೇನೆಂದರೆ, ಆ ರೀತಿ ನೋಡುವುದಾದರೆ
ದೇವರ ವಾಕ್ಯ. ಕೈಯಲ್ಲಿ ಇಟ್ಕೊಂಡಿದ್ದೀವಲ್ಲ ಬೈಬಲ್, ಅದುವೇ ಕರ್ತನ ವಾಕ್ಯ ನಮ್ಮನ್ನ ಶುದ್ಧೀಕರಿಸುವುದಕ್ಕೆ ಕೊಡಲ್ಪಟ್ಟದ್ದಾಗಿದೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 3ನೇ ವಾಕ್ಯ, ನಾನು ನಿಮಗೆ ಹೇಳಿದಂತಹ ಉಪದೇಶಕ್ಕನುಸಾರವಾಗಿ ನೀವು ಈಗ ಶುದ್ಧರಾಗಿದ್ದೀರಾ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನು ಹೇಳುತ್ತಾರೆ, ನಿಮ್ಮ ಬಳಿ ನಾನು ಉಪದೇಶ ಮಾತಾಡದ್ನಲ್ಲ, ನಾನು ಕೊಟ್ಟನಲ್ಲ ನಿಮಗೆ ವಾಕ್ಯಗಳನ್ನ, ಅದರಿಂದ ಈಗ ನೀವು ಶುದ್ಧರಾಗಿದ್ದೀರಾ. ಹಾಗಾದರೆ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟದ್ದಾಗಿದೆ. ಒಂದು ವೇಳೆ ನೀವು ಕೇಳಬಹುದು, ಅದುವೇ ನಮ್ಮ ಆತ್ಮದಲ್ಲಿ ಶುದ್ಧವಾದವಲ್ಲ, ರಕ್ತದಿಂದ ಶುದ್ಧವಾದವಲ್ಲ. ಆದರೆ ಒಂದೊಂದು ಶುದ್ಧೀಕರಣಕ್ಕೂ ಒಂದೊಂದು ವಸ್ತುವನ್ನು ಉಪಯೋಗ ಮಾಡುವುದನ್ನ ನಮ್ಮ ಅನುದಿನದ ಜೀವನದಲ್ಲಿ ನಾವು ಮಾಡ್ತಾ ಇರ್ತೀವಿ. ಶುದ್ಧೀಕರಿಸುವುದಕ್ಕಾಗಿ ನಾವು ಉಪಯೋಗಿಸ ಮಾಡುವಂತಹ ಏಜೆಂಟ್ಸ್ ಇದೆ ನೋಡಿ, ಅದು ಒಂದೊಂದು ವ್ಯತ್ಯಾಸವಾದದ್ದು. ಒಂದು ಶರೀರವನ್ನ ತೊಳೆಯುವಂಥ ವಸ್ತು ನೋಡಿ, ಕೈ ತೊಳೆಯುವುದಕ್ಕೆ ಒಂದು ಸ್ಯಾನಿಟೈಸರ್ ಉಪಯೋಗ ಮಾಡ್ತೀರಾ, ಮುಖವನ್ನು ತೊಳೆಯುವುದಕ್ಕೆ ಒಂದು ಸೋಪ್ ಉಪಯೋಗ ಮಾಡ್ತೀರಾ, ಕೂದಲಿಗೆ ಶಾಂಪೂವನ್ನು ಉಪಯೋಗವನ್ನ ಮಾಡುವವರಾಗಿರ್ತೀರಾ. ಇದು ಒಂದೇ ಶರೀರವೇ, ಎಲ್ಲವೂ ಕೂಡ ಶುಚಿ ಮಾಡುವಂಥದ್ದೇ. ಯಾಕೆ ಕೈಗೆ ಹಾಕುವಂಥ ಸ್ಯಾನಿಟೈಸರ್ ಇಂದ ಬಾಯಿ ತೊಳಿಬಹುದಲ್ಲ? ನಮ್ಮ ಹಲ್ಲುಗಳನ್ನು ಶುದ್ಧೀಕರಿಸುವುದಕ್ಕೆ ಅದಕ್ಕೆ ಬೇರೊಂದು ಉಪಯೋಗ ಮಾಡ್ತೀವಿ, ಒಂದು ಪೇಸ್ಟ್ನ ಉಪಯೋಗ ಮಾಡ್ತೀವಿ. ಮುಖ ತೊಳೆಯುವುದಕ್ಕೆ ಪೇಸ್ಟ್ ಹಾಕಿದ್ರೆ ಏನು, ಅದು ಶುಚಿ ಮಾಡುವಂಥದ್ದು ತಾನೆ. ತಲೆಗೆ ಹಾಕುವಂಥ ಶಾಂಪುವನ್ನು ತೆಗೆದು ಮೈ ಉಚ್ಕೊಂಡ್ರೆ ಏನು, ಅದು ಕೂಡ ಶುಚಿ ಮಾಡುವುದು ತಾನೆ. ಒಂದು ದೇಹವನ್ನ ಶುದ್ಧೀಕರಿಸುವುದಕ್ಕೆ ನೀವು ಹಲವು ಏಜೆಂಟ್ಸ್ನ ಉಪಯೋಗ ಮಾಡ್ತೀರಾ. ನಿಮ್ಮ ಕೈ ತೊಳೆಯುವುದಕ್ಕೆ ಒಂದು, ಮುಖ ತೊಳೆಯುವುದಕ್ಕೆ ಒಂದು, ತಲೆ ತೊಳೆಯುವುದಕ್ಕೆ ಒಂದು, ನಿಮ್ಮ ಹಲ್ಲುಗಳನ್ನು ಶುದ್ಧೀಕರಿಸುವುದಕ್ಕೆ ಒಂದು, ಅಥವಾ ಬಾಯಿ ತೊಳೆಯುವುದಕ್ಕೆ ಒಂದು, ಬಹಳ ಏನು ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಶುಚಿ ಮಾಡುವುದಕ್ಕೋಸ್ಕರವಾಗಿ ಎಲ್ಲವನ್ನ ಶುಚಿ ಮಾಡುವುದಿಲ್ಲ. ಯಾವುದನ್ನ ಯಾತಕ್ಕೆ ಉಪಯೋಗ ಮಾಡಬೇಕು ಎಂಬುದಾಗಿ ಒಂದು ಕಾರ್ಯ ಉಂಟು. ಹಾಗಾದ್ರೆ ಅದರಿಂದ ದೇವರನ್ನ ನೋಡಿ ನಮಗೆ ಹಲವು ಶುದ್ಧೀಕರಣದ ಕಾರ್ಯಗಳನ್ನ, ಶುದ್ಧೀಕರಿಸಿಕೊಳ್ಳುವುದಕ್ಕೋಸ್ಕರವಾಗಿರುವ ಕಾರ್ಯಗಳನ್ನ ದೇವರು ನಮಗೆ ಏರ್ಪಡಿಸಿಟ್ಟಿದ್ದಾರೆ. ಒಂದು ಅವರ ರಕ್ತ, ಅನಂತರ ಅವರ ದೇವರಾತ್ಮನು, ಪರಿಶುದ್ಧಾತ್ಮನು, ಮೂರನೇದಾಗಿ ಅವರ ವಾಕ್ಯ ಉಪದೇಶ. ಆ ವಾಕ್ಯ ಉಪದೇಶ ಯಾವುದನ್ನು ಶುದ್ಧೀಕರಿಸುತ್ತೆ ಗೊತ್ತಾ ನಿಮಗೆ? ವಾಕ್ಯ ನಿಮ್ಮ ಹೃದಯವನ್ನ, ನೆನಪುಗಳನ್ನು ಶುದ್ಧೀಕರಿಸುತ್ತೆ. ಆ ನೆನಪುಗಳ ಬಿಂಬವೇ ಯಾವಾಗಲೂ ಕೆಟ್ಟಂಥವುಗಳು. ಅದನ್ನು ಆತ್ಮ ಎಂಬುದಾಗಿ ಹೇಳ್ತೀವಿ. ಆತ್ಮದ ಕೆಲಸವೇನೆಂದರೆ ನೆನಪುಗಳನ್ನ ಕಟ್ಟುಪಡಿಸುವುದು ಬಹಳ ಕಷ್ಟ. ಅದು ಓಡುತ್ತಲೇ ಇರುತ್ತೆ, ಏನಾದರೂ ಯೋಚನೆ ಮಾಡ್ತಾನೇ ಇರುತ್ತೆ. ಕೆಲವು ಒಳ್ಳೆಯದನ್ನ ಯೋಚನೆ ಮಾಡುತ್ತೆ, ಕೆಲವೊಂದು ಕೆಟ್ಟದನ್ನ ಯೋಚನೆ ಮಾಡ್ತಾ ಇರುತ್ತೆ. ಹಾಗಾದ್ರೆ ಇದನ್ನು ಶುದ್ಧೀಕರಿಸಬೇಕು, ನೆನಪುಗಳನ್ನು ಶುದ್ಧೀಕರಿಸುವುದಕ್ಕೆ ದೇವರ ವಾಕ್ಯ. ಹಾಗಾದರೆ ವಾಕ್ಯವನ್ನು ಉಪಯೋಗಿಸುತ್ತಾ ನಮ್ಮ ಭಾವನೆಗಳಲ್ಲಿ ಒಂದು ಮೆಚ್ಯೂರಿಟಿ, ಒಂದು ಬದಲಾವಣೆ, ದೇವರ ನೆನಪಿಗೆ ತಕ್ಕ ಒಂದು ನೆನಪು, ಇದು ಆತ್ಮವನ್ನು ಶುದ್ಧೀಕರಿಸುತ್ತೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ದೇವರ ವಾಕ್ಯ ಶುದ್ಧೀಕರಿಸುವಂಥದ್ದು, ಶುದ್ಧೀಕರಿಸುತ್ತದೆ. ದೇವರು ಹೇಳ್ತಾರೆ ಇಲ್ಲಿ, ನಾನು ನಿಮಗೆ ಹೇಳಿದ ಉಪದೇಶದಿಂದ ಈಗಲೇ ಶುದ್ಧರಾಗಿದ್ದೀರಾ. ತಕ್ಷಣ ಕೈಕಾಲು ನೋಡಿ, ಇಲ್ಲ ದೇವರೇ, ಹಾಗೆ ಮೇಲೆ ಒಂಥರ ಉಪ್ಪು ಆ ರೀತಿ ಇದೆ, ಕೊಳೆ ಮೈ ಮೇಲಿದೆ. ನಾನು ಹೇಳಿದ ಶುದ್ಧತೆ ನಿಮ್ಮ ಆತ್ಮದಲ್ಲಿ ಉಂಟಾಗುವ ಶುದ್ಧತೆ. ಹಾಗಾದರೆ ದೇವರ ವಾಕ್ಯಾನುಸಾರ ತನ್ನನ್ನು ಒಬ್ಬನು ಕಾದುಕೊಂಡರೆ ದೇವರ ಉಪದೇಶ ಶುದ್ಧೀಕರಿಸುತ್ತದೆ. ಹಾಗಾದರೆ ದೇವರ ವಾಕ್ಯ, ಅದುವೇ ಯೋಹಾನ 15:3 ಹೇಳಲ್ಪಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಕಾರ್ಯವನ್ನು ಹೇಳ್ತೀನಿ ನೋಡಿ. ಒಂದು ಉಪದೇಶ, ದೇವರ ಬಾಯಿಂದ ಬಂದಂಥ ಉಪದೇಶ, ದೇವರಾತ್ಮನ ಕೊಟ್ಟಂಥ ಒಂದು ಉಪದೇಶ ಒಬ್ಬ ಮನುಷ್ಯನನ್ನು ಶುದ್ಧೀಕರಿಸುವುದಾದರೆ, ಒಂದು ಸುಳ್ಳು ಉಪದೇಶ ಒಬ್ಬ ಮನುಷ್ಯನನ್ನು ದೋಷ ಮಾಡಲು ಸಾಧ್ಯ ಅಂತಲೇ ಅರ್ಥ. ರಾಂಗ್ ಯೂಸೇಜ್. ಕೆಲವರು ಹೇಳ್ತಾರೆ, ಅವರು ಏನೋ ಮಾತಾಡ್ಕೊಂಡು ಹೋಗ್ತಾರೆ, ನಾವು ಕುಳಿತು ಕೇಳುತ್ತೇವೆ. ಇವತ್ತು ನೋಡಿ, ಸುಳ್ಳು ಉಪದೇಶಗಳು ಒಬ್ಬನನ್ನ ಒಳ್ಳೆಯ ಉಪದೇಶ ಶುದ್ಧೀಕರಿಸುವುದಾದರೆ ಸುಳ್ಳು ಉಪದೇಶ ಅವನನ್ನು ಕರೆ ಮಾಡುತ್ತದೆ. ಅದೇ ಸತ್ಯವೇದ ಹೇಳುವುದು, ಅವನನ್ನು ದೋಷ ಮಾಡುತ್ತದೆ. ಆದ್ದರಿಂದಲೇ ಹೇಳುತ್ತೇವೆ, ಹೇಳಲ್ಪಡುವಂತಹ ಎಲ್ಲ ಮಾತನ್ನ ನಂಬೇಡಿ. ಅವರು ಒಳ್ಳೆ ವಸ್ತ್ರವನ್ನ ಧರಿಸಿದ್ದಾರೆ, ಒಂದು ಒಳ್ಳೆ ಫುಲ್ ಫಿಟ್ ಅಲ್ಲಿ ನಿಂತಿದ್ದಾರೆ, ದೊಡ್ಡ ಒಂದು ಸ್ಥಾನದಲ್ಲಿ ಬಹಳ ಮಂದಿ ಸ್ವೀಕರಿಸಿಕೊಂಡಿದ್ದಾರೆ. ನೀವು ಮೊದಲು ಪರಿಶೋಧಿಸಿ ನೋಡಿರಿ. ಇವತ್ತು ಬಹಳ ಸುಳ್ಳು ಉಪದೇಶಗಳು ಮೆಲ್ಲನೆ ಇಂಜೆಕ್ಷನ್ ಹಾಕುವ ರೀತಿ ಜನಗಳ ಒಳಗೆ ಹಾಕಿ ಏರ್ಪಡಿಸುತ್ತಾರೆ. ಒಬ್ಬನು ಹೇಳ್ತಾರೆ, ನಿಮಗೆ ಸಾಯದೇ ಇರಬಹುದು, ಸಾಯದೇ ಇರುವಂಥ ಉಪದೇಶ. ಏನು ಸಾಯದಿರುವಂಥ ಉಪದೇಶ? ನೀವೇನು ಮಾಡಿದ್ರೂ ಪರವಾಗಿಲ್ಲ, ನಿಮಗೆ ಮರಣವೇ ಬರುವುದಿಲ್ಲ,
ಆ ರೀತಿ ಹೇಳುವವರಿದ್ದಾರೆ. ಮರಣ ಎಂಬುದಾಗಿ ಹೇಳುವಂಥದ್ದು ಈ ಲೋಕದಲ್ಲಿರುವಂತಹ ಮರಣ ಎನ್ನುತ್ತಾರೆ. ನಮ್ಮ ಚರ್ಚ್ಗೆ ನೀವು ಬರುವುದಾದರೆ ನಿಮಗೆ ಸಾವೇ ಇರುವುದಿಲ್ಲ, ನಾನು ಗ್ಯಾರಂಟಿ ಅಂತ ಹೇಳ್ತಾನೆ. ಈ ರೀತಿ ಬಹಳ ಹೇಳ್ತಾನೆ ಆಗ್ಬೋದು. ಸುಳ್ಳು ಉಪದೇಶಗಳು ಕೇಳುವುದಕ್ಕೆ ಚೆನ್ನಾಗಿರುವಂತೆ ಇರುತ್ತದೆ. ಆದರೆ ಸತ್ಯವೇದ ಹೇಳುತ್ತದೆ, ದೇವರ ಬಾಯಿಂದ ಹುಟ್ಟಿದಂಥ ಉಪದೇಶ ಒಬ್ಬನನ್ನು ಶುದ್ಧೀಕರಿಸಲು ಸಾಧ್ಯವಾದರೆ, ಸೈತಾನನಿಂದ ಬರುವಂತಹ ಉಪದೇಶ ಒಬ್ಬನನ್ನು ದೋಷ ಮಾಡುತ್ತದೆ. ಒಳ್ಳೆಯ ಉಪದೇಶ ಒಬ್ಬ ಮನುಷ್ಯನನ್ನು ಶುದ್ಧೀಕರಿಸುತ್ತದೆ. ಸುಳ್ಳು ಉಪದೇಶ ಒಬ್ಬ ಮನುಷ್ಯನನ್ನು ಕಲೆ ಮಾಡುತ್ತದೆ. ಆದ್ದರಿಂದ ನೀವು ಆ ಸುಳ್ಳು ಉಪದೇಶಗಳನ್ನು ಕೇಳಬಾರದು. ಸುಳ್ಳು ಉಪದೇಶಗಳನ್ನು ಸುಮ್ಮನೆ ತಿಳಿದುಕೊಳ್ಳುವುದಕ್ಕೆ ಕೇಳಿಸ್ಕೋಬೇಡಿ. ಅದು ದೋಷ ಮಾಡುತ್ತದೆ. ಅದು ನಮ್ಮ ಮನಸ್ಸಲ್ಲಿ ಒಳಗೆ ಪ್ರವೇಶ ಮಾಡಿದ್ರೆ ಕಲೆ ಉಂಟು ಮಾಡುತ್ತದೆ. ಕೆಲವರು ಅವ್ರೇನು ಮಾಡ್ತಾರೆ ಕೇಳೋಣ, ಇವ್ರೇನು ಮಾಡ್ತಾರೆ ಕೇಳೋಣ, ಅವ್ರ ಈ ರೀತಿ ಮಾತಾಡ್ತಾರಲ್ವಾ, ಅದಿದೆಯಾ ಅಂತ ನೋಡೋಣ. ದೇವರನ್ನು ಬಿಟ್ಟು ನಿಮ್ಮನ್ನು ಬೇರ್ಪಡಿಸುವ ಯಾವ ಉಪದೇಶವು ಸುಳ್ಳು ಉಪದೇಶ. ಸತ್ಯವೇದ ಹೇಳುತ್ತದೆ, ಮಂದೆಯನ್ನು ಕಾಯುವವನು ನನ್ನೊಂದಿಗೆ ಸೇರದಿರುವವನು ನನ್ನ ಕುರಿಗಳನ್ನು ಚದುರಿಸುತ್ತಾನೆ, ನನ್ನ ಬಳಿ ಸೇರಿಸುವವನು ನಿಜವಾದ ಸೇವಕನಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಒಬ್ಬನ ಸೇವೆ ಕ್ರಿಸ್ತನೊಂದಿಗೆ ನಿಮ್ಮನ್ನು ಸೇರಿಸಬೇಕು. ಒಬ್ಬನ ಉಪದೇಶ ಕ್ರಿಸ್ತನೊಂದಿಗೆ ನಿಮ್ಮನ್ನು ಸೇರಿಸಬೇಕು. ಆ ರೀತಿ ಸೇರಿಸದೆ ಹೋದರೆ ಅದು ಸುಳ್ಳು ಉಪದೇಶ. ನಿಮ್ಮನ್ನು ಸಭೆಯಲ್ಲಿ ಸೇರಿಸುತ್ತದೆ, ಆ ಸೇವಕರೊಂದಿಗೆ ಸೇರಿಸುತ್ತದೆ, ಒಂದು ಫೆಲೋಶಿಪ್ಪಲ್ಲಿ ಸೇರಿಸುತ್ತದೆ, ಇರಲಿ. ಆದರೆ ಒಂದು ಉಪದೇಶ ಮೊದಲು ಕ್ರಿಸ್ತನೊಂದಿಗೆ ನಿಮ್ಮನ್ನು ಸೇರಿಸುತ್ತಾ ಅಂತ ನೋಡಿ. ಆ ಮಾತುಗಳು ಕ್ರಿಸ್ತನಡೆಗೆ ನಮ್ಮ ನಡೆಸುತ್ತದೆ ಎಂಬುದಾಗಿ ನೀವು ನೋಡ್ರಿ. ನಿತ್ಯ ಜೀವಿತವನ್ನು ಸ್ವತಂತ್ರಿಸುವ ಹಾಗೆ ಆ ಮಾತುಗಳು ನಮ್ಮನ್ನು ಪ್ರೇರೇಪಿಸುತ್ತಾ ಅಂತ ನೋಡಿ. ಅದಿಲ್ಲದ ಹಾಗೆ ಮಾತಾಡಲ್ಪಡುವಂಥದ್ದು, ಕೆಲವರನ್ನ ನೋಡಿ ಮಾತಾಡೋದು ಕಾಮಿಡಿಯಾಗಿರುತ್ತೆ, ಕೆಲವೊಂದು ಕಾರ್ಯ ನೋಡಿದ್ರೆ ಹಂಗಿರುತ್ತೆ. ಇವತ್ತೆಲ್ಲ ಪ್ರಸಂಗ ಪೀಠದಲ್ಲಿ ಬೇಡದಿರುವ ಸಂದೇಶಗಳು, ಬೇಡದಿರುವ ಮಾತುಗಳು ಇವುಗಳು ಉಪಯೋಗಿಸಲ್ಪಡುವುದನ್ನು ನೋಡ್ತೀವಿ. ಕಲೆಗಳಲ್ಲಿರುವಂತಹ ಉಪದೇಶ, ಸುಳ್ಳು ಉಪದೇಶ ದೋಷ ಮಾಡುತ್ತದೆ. ದೇವರು ಹೇಳುತ್ತಾರೆ, ನನ್ನ ಬಾಯಲ್ಲಿ ಕೇಳಿದಿರಲ್ಲ, ಆ ಒಂದು ಉಪದೇಶದಿಂದ ನೀವು ಶುದ್ಧರಾಗುತ್ತೀರಾ. ಹಾಗಾದರೆ ಇದರಿಂದ ಅರ್ಥವಾಗುವುದೇನು? ಒಂದು ಉಪದೇಶ ಒಬ್ಬ ಮನುಷ್ಯನನ್ನು ಶುದ್ಧೀಕರಿಸುವುದಕ್ಕೂ ಸಾಧ್ಯ, ಒಬ್ಬ ಮನುಷ್ಯನನ್ನು ಅಶುದ್ಧ ಮಾಡುವುದಕ್ಕೂ ಸಾಧ್ಯ. ಹಾಗಾದರೆ ಅದು ಕ್ರಿಸ್ತನಿಂದ ಉಂಟಾದದ್ದ? ದೇವರಾತ್ಮನೆ ಮಾತಾಡ್ತಾ ಇದ್ದಾರಾ? ಈ ಸಂದೇಶವನ್ನು ಕೇಳಿದ ಕೂಡ ನನಗೇನು ಬದಲಾವಣೆ ಬಂತು? ಈ ಸಂದೇಶ, ಅವರು ಹೇಳಿದ ಉಪದೇಶ ನನ್ನನ್ನು ಕ್ರಿಸ್ತನೊಂದಿಗೆ ನಡೆಸಿತಾ ಎಂಬುದಾಗಿ ನೀವು ನೋಡಬೇಕು. ಅದನ್ನು ಬಿಟ್ಟು ನಿಮಗೆ ಜಾಹೀರಾತು ಕೊಡುವ ಹಾಗೆ ಸಭೆಗೆ ಬರುವುದಾದರೆ 52 ವಾರದ ಒಳಗೆ ನೀವು ಸಮೃದ್ಧಿ ಹೊಂದುತ್ತೀರಾ. ನಾವು ಕೊಡುವಂಥ ಪುಸ್ತಕವನ್ನು ಪಡೆಯುವುದಾದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಉಂಟಾಗುತ್ತೆ. ಇದೆಲ್ಲ ಯಾತ್ರೆಯಲ್ಲಿ ನಿಮ್ಮನ್ನು ಸೇರಿಸುತ್ತದೆ ಎಂಬುದಾಗಿ ನೋಡುವುದಾದರೆ ಅವರ ಒಂದು ನಿರ್ವಹಣೆ, ಅವರ ಒಂದು ಸ್ಥಾಪನೆ, ಅವರ ಒಂದು ಸಭೆ, ಅವರ ಒಂದು ಸೇವೆ ಅವರು ಅದರೊಂದಿಗೆ ಕೂಡಿಸುತ್ತದೆ. ದೇವರನ್ನ ಬಿಟ್ಟು ನಮ್ಮನ್ನು ಬೇರ್ಪಡಿಸುತ್ತೆ. ದೇವರೊಂದಿಗೆ ಸೇರ್ಪಡೆಯಾಗದ ಯಾವ ಒಂದು ಕಾರ್ಯವು, ಚದುರಿಸುವಂಥ ಯಾವ ಕಾರ್ಯವು ಅದು ಸುಳ್ಳು ಉಪದೇಶ. ಅದು ಕ್ರಿಸ್ತನಿಂದ ಉಂಟಾದದ್ದಲ್ಲ. ಪರಿಶುದ್ಧಾತ್ಮನು ಎನ್ನುವವರೇ ಕ್ರಿಸ್ತನೊಂದಿಗೆ ನಮ್ಮನ್ನು ಕೂಡಿಸುವುದಕ್ಕೋಸ್ಕರವಾಗಿ ಅವರು ಬಂದಿದ್ದಾರೆ. ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದ ಬೇರೆ ಇದ್ದಂತಹ ಇಬ್ಬರನ್ನ ಶಿಲುಬೆಯಲ್ಲಿ ಒಗ್ಗೂಡಿಸಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಕ್ರಿಸ್ತನೊಂದಿಗೆ ಸೇರಿಸಲ್ಪಡಬೇಕು, ಪರಲೋಕದೊಂದಿಗೆ ಸೇರಿಸಲ್ಪಡಬೇಕು, ನಿತ್ಯ ಜೀವಿತದಲ್ಲಿ ಸೇರಿಸಬೇಕು. ಇದುವೇ ಮೂಲ ಉಪದೇಶ. ಇದನ್ನಿಟ್ಕೊಂಡು ನೀವು ಸಂಶೋಧನೆ ಮಾಡಿದರೆ, ಇವತ್ತು ಪುಲ್ಪಿಟಲ್ಲಿ ಒಂದು ಸಂದೇಶವನ್ನು ಕೇಳ್ತಾ ಇದ್ದೀರಾ, ಈ ಸಂದೇಶ ಮುಗಿದು ಕೂಡ ಯೋಚನೆ ಮಾಡಿ ನೋಡಿ, ಈ ಸಂದೇಶ ನಿಮ್ಮನ್ನ ಯಾವುದರ ಕಡೆಗೆ ನಡೆಸ್ತಾ ಇದೆ, ಈ ಸಂದೇಶದ ಸಾರಾಂಶ ಏನು ಅಂತ ನೋಡಿ. ಈ ಸಂದೇಶ ನಿಮ್ಮನ್ನ ನನ್ನೊಂದಿಗೆ ತಂದು ಸೇರಿಸಿದ್ದರೆ ಅದು ತಪ್ಪು. ಈ ಸಂದೇಶ ನಿಮ್ಮನ್ನ ಶುದ್ಧೀಕರಣ ಹೊಂದುವಂತೆ ಮಾಡಿ ದೇವರೊಂದಿಗೆ ಐಕ್ಯವಾಗಬೇಕು ಎನ್ನುವ ದಾಹವನ್ನು ಉಂಟು ಮಾಡಿದರೆ ಇದು ಕ್ರಿಸ್ತನಿಂದ ಉಂಟಾಗುವ ಸಂದೇಶ. ನನ್ನೊಂದಿಗೆ ಸೇರಿಸದವನು ಚದುರಿಸುವವನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಇದು ಬಂದು ಒಂದು ಸ್ಕೇಲ್ ತರ, ಒಂದು ಅಸ್ಥಿವಾರವಾಗಿ ಇಟ್ಕೋಬೇಕು. ಹಾಗಾದರೆ ಪರಿಶುದ್ಧತೆ ಯಾವುದರಿಂದ ಬರುತ್ತೆ ಎಂದರೆ ಕ್ರಿಸ್ತನ ಮಾತು, ಒಂದು ಆರೋಗ್ಯವಾದ ಉಪದೇಶ, ಒಂದು ನಿಜವಾಗಿರುವಂತಹ ಸತ್ಯ, ಅದರಲ್ಲೇ ಒಂದು ಪರಿಶುದ್ಧತೆ ಉಂಟಾಗುತ್ತದೆ. ಯೋಹಾನನ ಸುವಾರ್ತೆ 17:17 ನೀವು ಓದಿ ನೋಡಿರಿ. ನಿಮ್ಮ ಸತ್ಯದಿಂದಲೇ ಅವರನ್ನು ಶುದ್ಧೀಕರಿಸುತ್ತದೆ, ನಿಮ್ಮ ವಾಕ್ಯವೇ ಸತ್ಯ. ಕ್ರಿಸ್ತನು ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದರು. ಅವರು ಹೇಳ್ತಾರೆ, ನಿಮ್ಮ ಸತ್ಯದಿಂದಲೇ ಅವರನ್ನು ಶುದ್ಧೀಕರಿಸಿದ್ರಿ. ಯಾರ? ನನ್ನ ಮಕ್ಕಳನ್ನು, ಶಿಷ್ಯರನ್ನು ಶುದ್ಧೀಕರಿಸಿದ್ರಿ. ನಿಮ್ಮ ವಾಕ್ಯವೇ ಸತ್ಯ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಹೌದು, ಈ ವಾಕ್ಯ ಸತ್ಯ. ದಾವೀದನು ಹೇಳುವ ಹಾಗೆ ಸಮಸ್ತವು ಸತ್ಯ, A to Z ಸತ್ಯ.
ಇದು ಓದುತ್ತಾ ಓದುತ್ತಾ ಧ್ಯಾನ ಮಾಡುತ್ತಾ ಮಾಡುತ್ತಾ ಅದು ನಿಮ್ಮಲ್ಲಿ ಕ್ರಿಯೆ ಮಾಡುತ್ತಲೇ ಇರುತ್ತೆ. ಅದು ಶುದ್ಧೀಕರಿಸುತ್ತಲೇ ಇರುತ್ತೆ. ನೆನಪುಗಳನ್ನು, ಭಾವನೆಯ ಬಿಂಬಗಳನ್ನು ಶುದ್ಧೀಕರಿಸುತ್ತಲೇ ಇರುತ್ತದೆ. ಹಾಗಾದರೆ ಪರಿಶುದ್ಧಾತ್ಮನಿಂದ ಉಂಟಾಗುವ, ಪರಿಶುದ್ಧಾತ್ಮನಿಂದ ಸಿಗುವಂತಹ ಒಂದು ಪರಿಶುದ್ಧತೆ, ಕ್ರಿಸ್ತನ ರಕ್ತದಿಂದ ಸಿಗುವಂತಹ ಒಂದು ಪರಿಶುದ್ಧತೆ, ಕರ್ತನ ಮಾತಿನಿಂದ, ವಾಕ್ಯದಿಂದ, ಆರೋಗ್ಯವಾದ ಉಪದೇಶದಿಂದ ಸಿಗುವಂತಹ ಒಂದು ಪರಿಶುದ್ಧತೆ. ನಾಲ್ಕನೆಯ ಒಂದು ಪರಿಶುದ್ಧತೆ ಇದೆ, ದೇವರಿಗೆ ದಾಸರಾಗಿರಬೇಕು. ನೀವು ನಿಮ್ಮನ್ನು ದೇವರಿಗೆ ದಾಸರಾಗಿರುವುದಕ್ಕೆ ಒಪ್ಪಿಸಿಕೊಟ್ರೆ ಅದರಲ್ಲಿ ಒಂದು ಪರಿಶುದ್ಧತೆ ಬರುತ್ತದೆ. ಅದರ ಕುರಿತು ಸತ್ಯವೇದ ಹೇಳುತ್ತದೆ ನೋಡಿ. ರೋಮಪುರದವರಿಗೆ 6ನೇ ಅಧ್ಯಾಯ 22ನೇ ವಾಕ್ಯ. ರೋಮಪುರದವರಿಗೆ 6ನೇ ಅಧ್ಯಾಯ 22ನೇ ವಾಕ್ಯ. ಅದರಲ್ಲಿ ಹೇಳ್ತಾರೆ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನ ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಆ ವಾಕ್ಯವನ್ನ ಮತ್ತೆ ಓದುತ್ತೇನೆ, ಗಮನಿಸಿರಿ. ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನ ಹೊಂದಿ ದೇವರಿಗೆ ದಾಸರಾದದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಇದರಲ್ಲಿ ದಾಸರಾದದಿಂದ ಸಿಗುವಂತಹ ಫಲ ಪರಿಶುದ್ಧತೆ. ಆ ಪ್ರತಿಫಲದ ಒಂದು ಅಂತ್ಯ ನಿತ್ಯ ಜೀವಿತ. ಹಾಗಾದರೆ ಇದು ನಿತ್ಯ ಜೀವಿತಕ್ಕೆ ಇರುವಂತಹ ಪರಿಶುದ್ಧತೆಯನ್ನ ನಮ್ಮಲ್ಲಿ ಕೊಡಬೇಕೆಂದರೆ ನೀವು ದೇವರಿಗೆ ದಾಸರಾಗಿ ಮಾರ್ಪಡಬೇಕು. ಅದನ್ನೇ ಸತ್ಯವೇದ ಹೇಳಿದ್ದು. ಒಂದರಿಂದ ಹಿಡಿಯಲ್ಪಟ್ಟು, ಒಂದರಿಂದ ಬಿಡಿಸಲ್ಪಟ್ಟು ನೀವು ಸುಮ್ಮನೆ ಫ್ರೀಯಾಗಿ ಸುತ್ತಾ ಇದ್ರೆ ಮಾಂಸ ನಿಮ್ಮನ್ನು ದಾಸರಾಗಿ ಮಾಡುತ್ತದೆ. ನೀವು ಹಳೆಯ ಕಾರ್ಯಗಳಿಂದ ಬಿಡುಗಡೆ ಹೊಂದಿದರೆ ದೇವರಿಗೆ ದಾಸರಾಗಿರುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರಿಗೆ ದಾಸರಾಗುವುದು ಅಂದರೆ ಏನು? ಅವರಿಗೆ ವಿಧೇಯರಾಗುವುದಕ್ಕೆ ಸರಿ ದಾಸರಾಗುವುದು. ನಾವು ಯಾತಕ್ಕಾಗಿ ವಿಧೇಯರಾಗಿದ್ದೇವೋ ಅದಕ್ಕೆ ದಾಸರಾಗಿದ್ದೇವೆ ಎಂಬುದಾಗಿ ಅದೇ ರೋಮಪುರದವರೆಗೆ 6:16 ಹೇಳುತ್ತಾರೆ. ದೇವರು ಏನು ಹೇಳಿದ್ರು ವಿಧೇಯರಾಗಬೇಕು, ಅದಕ್ಕೆ ಹೆಸರೇ ದಾಸರಾಗುವುದು. ಸತ್ಯವೇದದಲ್ಲಿ ನೋಡಿ, ರೋಮಪುರದವರೆಗೆ 6:16 ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ಲೋಕಕ್ಕೆ ದಾಸನಾಗಿರ್ತೀನಿ ಎಂಬುದಾಗಿ ಒಪ್ಪಿಸಿಕೊಟ್ರೂ ಸರಿ, ನಿತ್ಯತ್ವಕ್ಕೆ ಒಪ್ಪಿಸಿಕೊಟ್ರೂ ಸರಿ, ಯಾವುದಕ್ಕೆ ವಿಧೇಯರಾಗ್ತೀಯೋ ಅದಕ್ಕೆ ನೀನು ದಾಸ. ನಾವು ದೇವರಿಗೂ ದೇವರ ಚಿತ್ತಕ್ಕೂ ನಮ್ಮನ್ನ ವಿಧೇಯರಾಗುವಾಗಿ ಒಪ್ಪಿಸಿಕೊಡಬೇಕು. ಆಗ ನಾವು ಕ್ರಿಸ್ತನಿಗೆ ದಾಸರು ಎಂಬುದಾಗಿ ಗುರುತಿಸಲ್ಪಡುತ್ತೇವೆ. 2ನೇ ಕಾರ್ಯವನ್ನು ನೋಡಿ, ನೀವು ಕ್ರಿಸ್ತನಿಂದ ಜಯಿಸಲ್ಪಟ್ಟಿದ್ದರೆ ನೀವು ಅವರಿಗೆ ದಾಸರು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ತಾವೇ ಕೆಟ್ಟತನದ ದಾಸತ್ವದೊಳಗಿದ್ದಾರೆ. ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅದರ ದಾಸತ್ವದೊಳಗಿರುವನಷ್ಟೇ. ಹಣ ನಿಮ್ಮನ್ನ ಜಯಿಸಿದ್ರೆ ನೀವು ಹಣಕ್ಕೆ ದಾಸರಾಗಿದ್ದೀರಾ. ಹೊಟ್ಟೆ ನಿಮ್ಮನ್ನ ಜಯಿಸಿದರೆ ಹೊಟ್ಟೆಗೆ ನೀವು ದಾಸರಾಗಿದ್ದೀರಾ. ಲೋಕ ನಿಮ್ಮನ್ನ ಜಯಿಸಿದರೆ ಲೋಕಕ್ಕೆ ನೀವು ದಾಸರಾಗಿದ್ದೀರಾ. ಕ್ರಿಸ್ತನು ನಿಮ್ಮನ್ನ ಜಯಿಸುವ ಹಾಗೆ ಬಿಟ್ಟುಕೊಟ್ಟರೆ ಕ್ರಿಸ್ತನಿಗೆ ನೀವು ದಾಸರು. ಇದನ್ನೇ ಅವರು ಹೇಳ್ತಾ ಇದ್ದಾರೆ, ಕ್ರಿಸ್ತನಿಗೆ ದಾಸರಾಗಿರಿ. ಆಗ ಪರಿಶುದ್ಧತೆ ನಿಮಗೆ ಪ್ರತಿಫಲವಾಗಿ ಸಿಗುತ್ತದೆ, ಅಂತ್ಯ ನಿತ್ಯ ಜೀವವಾಗಿ ಸಿಗುತ್ತದೆ ಎಂಬುದಾಗಿ ಹೇಳಲ್ಪಟ್ಟದಾಗಿದೆ. ಹಾಗಾದರೆ ಇವುಗಳನ್ನಿಟ್ಟು ನಾವು ನೋಡಬೇಕಾದ್ರೆ ದೇವರು ನಮಗೆ ವಾಗ್ದಾನ ಮಾಡಿದ ಪರಿಶುದ್ಧತೆ, ಅದು ದೇವರೊಂದಿಗೆ ನಮ್ಮನ್ನು ಕೂಡಿಸುವುದಕ್ಕೂ ದೇವರೊಳಗೆ ನಮ್ಮನ್ನು ಸೇರಿಸುವುದಕ್ಕೂ ಕರ್ತನಿಂದ ಉಂಟು ಮಾಡಲ್ಪಟ್ಟದಾಗಿದೆ. ಇವೆಲ್ಲವನ್ನು ನಾವು ಗಮನಿಸಿ ಈ ಆತ್ಮಿಕ ಪರಿಶುದ್ಧತೆಯನ್ನು ಹೊಂದಿದರೆ ಮಾತ್ರನೇ ನೀವು ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಲು ಸಾಧ್ಯ. ಏಕೆಂದರೆ ಕ್ರಿಸ್ತನ ಸ್ವಾರೂಪ್ಯ ಎನ್ನುವುದು ನೀತಿಯು ಪರಿಶುದ್ಧತೆಯು ಒಳಗೊಂಡಿರುವಂತಹ ಸ್ವಾರೂಪ್ಯ. ಅದುವೇ ಮುಖ್ಯವಾದ ಒಂದು ಗುರುತು. ಅದನ್ನೇ ಸತ್ಯವೇದ ಹೇಳುತ್ತದೆ. ಎಫೆಸದವರಿಗೆ 4ನೇ ಅಧ್ಯಾಯ 22ರಿಂದ 24 ಕಡೆಯದಾಗಿ ಓದಿ ನಾವು ಮುಗಿಸೋಣ. ಆ ರೀತಿಯಾಗಿ ಇಂದಿನ ನಡತೆಗಿರುವಂತಹ ಮೋಸ ಮಾಡುವಂತಹ ಆಸೆಗಳಿಂದ ಕೆಟ್ಟು ಹೋಗುವಂತಹ ಹಳೆ ಮನುಷ್ಯನನ್ನು ನೀವು ಕಳಚಿ ಹಾಕಿ ನಿಮ್ಮ ಒಳಗೆ ಹೊಸದಾಗಿ ಆತ್ಮವುಳ್ಳವರಾಗಿ ನಿಜವಾದ ನೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ದೇವರ ಸ್ವಾರೂಪ್ಯವಾಗಿ ಉಂಟು ಮಾಡಲ್ಪಟ್ಟ ಹೊಸ ಮನುಷ್ಯನನ್ನ ಧರಿಸಿಕೊಳ್ಳಿರಿ. ಆ ರೀತಿ ಧರಿಸಿಕೊಂಡರೆ ನಿತ್ಯ ಜೀವಿತ ನಿಮಗೆ ಸಿಗುತ್ತದೆ, ಪ್ರತಿಫಲ ಪರಿಶುದ್ಧತೆ ನಿಮಗೆ ಅನುಗ್ರಹವಾಗುತ್ತದೆ, ಒಳಿತು ಆಶೀರ್ವಾದ. ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಕೇಳಿದ ಸತ್ಯ ನಿಮ್ಮಲ್ಲಿ ಕ್ರಿಯೆ ಮಾಡಬೇಕು. ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯನ್ನು ಹೊಂದಬೇಕು. ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಿಕೊಂಡು ಪರಲೋಕದ ನಿತ್ಯ ಭಾಗ್ಯವನ್ನು ಹೊಂದಬೇಕು.
ಪ್ರೀತಿಯು ಕೃಪೆಯು ತುಂಬಿದ ಪರಲೋಕದ ತಂದೆಯ ದೇವರೇ, ನಮ್ಮ ಬಾಯ ಮಾತುಗಳನ್ನು ಗಮನಿಸಿ ಕೇಳಿದ ಪ್ರತಿಯೊಬ್ಬರನ್ನ ದೇವರಾತ್ಮನು ಆಳ್ವಿಕೆ ಮಾಡಿಕೊಳ್ಳಲಿ. ದೇವರು ನಮಗೆ ವಾಗ್ದಾನ ಮಾಡಿದಂತಹ ಪರಿಶುದ್ಧತೆ, ಆತ್ಮನಿಂದ ಉಂಟಾದಂತಹ ಪರಿಶುದ್ಧತೆ, ವಾಕ್ಯದಿಂದ ಉಂಟಾಗುವ ಪರಿಶುದ್ಧತೆ, ರಕ್ತದಿಂದ ಉಂಟಾದಂತಹ ಪರಿಶುದ್ಧತೆ, ದಾಸರಾಗದಿಂದ ಉಂಟಾಗುವ ಪರಿಶುದ್ಧತೆ, ಉಪದೇಶದಿಂದ ಸಿಗುವಂತಹ ಪರಿಶುದ್ಧತೆ, ನಮ್ಮನ್ನ ಎಲ್ಲ ಪರಿಶುದ್ಧತೆಯಲ್ಲಿ ಪರಲೋಕಕ್ಕೆ ತಕ್ಕ ಪರಿಶುದ್ಧತೆಯಲ್ಲಿ ನಾವು ಶುದ್ಧೀಕರಿಸಲ್ಪಟ್ಟು ಕ್ರಿಸ್ತನ ಸ್ವಾರೂಪ್ಯವನ್ನು ನಾವು ಧರಿಸಿಕೊಳ್ಳುವುದಕ್ಕೂ ದೇವರು ನಮಗೆ ಅನುಗ್ರಹಿಸಿರಿ. ಕೇಳಿದ ಪ್ರತಿಯೊಬ್ಬೊಬ್ಬರು ಕರೆಯಲ್ಪಟ್ಟಂತಹ ಕರುವಿಕೆಯಲ್ಲಿ ದೃಢವಾಗಿ ನಿಂತು ಯಾತಕ್ಕೋಸ್ಕರವಾಗಿ ಹಿಡಿಯಲ್ಪಟ್ಟರು ಆ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಅನುಗ್ರಹಿಸಿರಿ. ಈ ವಾಕ್ಯ ಅವರಲ್ಲಿ ಕ್ರಿಯೆ ಮಾಡಲಿ, ವಾಕ್ಯಗಳು ಕ್ರಿಯೆ ಮಾಡಲಿ. ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಆಟವಾಗಿ ನೋಡದೆ ಅವುಗಳನ್ನು ನಿತ್ಯ ಜೀವಿತದಲ್ಲಿ ಉಂಟು ಎಂಬುದಾಗಿ ಅರಿತು ಅದನ್ನು ಹಿಂಬಾಲಿಸುವುದಕ್ಕೆ ದೇವರು ನಮಗೆ ಅನುಗ್ರಹಿಸಿರಿ. ಕೇಳಿದವರ ಕಣ್ಗಳನ್ನು ತೆರೆಯಿರಿ, ಮುಂದುವರೆದವರನ್ನ ಆಶೀರ್ವಾದ ಮಾಡ್ರಿ. ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ದೇವರು ಇದನ್ನು ನಮ್ಮ ಸಂಗಡ ಮಾತಾಡಿದ್ದಾರೆ. ನಮ್ಮ ಆರಾಧನೆಯ ಸಮಯವನ್ನು ದೇವರ ಅಭಿಷೇಕದಲ್ಲಿ ತುಂಬಿ ನಡೆಸಿದ್ರು. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಕೇಳಿದರು. ಕೇಳಿದಂತಹ ಸಂದೇಶವನ್ನು ದೇವರು ನಮಗೆ ಪ್ರಯೋಜನಪಡಿಸಿಕೊಟ್ಟರು. ನಿರಂತರವಾಗಿ ನೀವು ದೇವರ ಪ್ರೀತಿಯಲ್ಲಿಯೂ ದೇವರ ಸ್ವಾರೂಪ್ಯದಲ್ಲಿಯೂ ನೆಲೆಯಾಗಿ ಸ್ಥಿರವಾಗಿರಿ. ಮುಂದಿನ ವಾರ ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಕರ್ತನಾದ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.